ನಿದ್ದೆ ಬಂದ್ಬಿಟ್ಟಿದೆ. ಥ್ಯಾಂಕ್ ಯು. ನಾನು ಅನ್ಪ್ರಿಪೇರ್ಡ್ ಇದಕ್ಕೆ ನಂಗೆ ಗೊತ್ತಿರಲಿಲ್ಲ ನಾನು ಇಲ್ಲಿ ಬರ್ತೀನಂತ. ನನಗೆ ಸಡನ್ ಆಗಿ ಕಾಲ್ ಮಾಡಿಬಿಟ್ಟು ಆಫೀಸಿಂದ ಎತ್ತಿ ಓಡ್ ಬನ್ನಿ ಇಲ್ಲಿ ನಮ್ಗೆ ಇವೆಂಟ್ ಲಾಂಚ್ ಮಾಡಬೇಕು, ಟೈಟಲ್ ಲಾಂಚ್ ಅಂದ್ಬಿಟ್ಟು ಬಂದೆ. 3 ಆಕ್ಸಿಡೆಂಟ್ ಮಿಸ್ ಮಾಡ್ಕೊಂಡು ಬಂದ ಜೊತೆಗೆ. ಥ್ಯಾಂಕ್ ಯು. ಯಾರು ಕೇರ್ ಅಂತ ಇಲ್ಲ. ಎಷ್ಟು ಜನ ನನ್ನ ವಿಡಿಯೋ ನೋಡಿದ್ದೀರಾ ಬೈದವೆ? ಗೊತ್ತಾ ನಾನು ಮಾರ್ವಾಡಿ, ಹುಟ್ಟಿದ್ದು 7 ಗಂಟೆ ಬೆಳಿಗ್ಗೆ, ಯಾಕಂದ್ರೆ 10 ಗಂಟೆಗೆ ಅಂಗಡಿ ತೆಗಿಬೇಕಾಗಿತ್ತು. ಜೋಕ್ ತುಂಬಾ ವೈರಲ್ ಇದೆ. ಸ್ಟ್ಯಾಂಡ್ ಅಪ್ ಕಾಮಿಡಿ ಬಗ್ಗೆ ಮೂವಿ ಯಾಕೆ ಮಾಡಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಸೊ ಇಟ್ಸ್ ವೆರಿ ನ್ಯೂ. ಕನ್ನಡ ಫಸ್ಟ್. ಬೇರೆ ಕಡೆ ಮೂವಿ ನೋಡಿದೀವಿ, ಇಂಗ್ಲೀಷಲ್ಲಿ ತುಂಬಾ ಇದೆ, ತೆಲುಗಲ್ಲಿ ಇದೆ, ಹಿಂದಿಯಲ್ಲಿ ಇದೆ, ಬಟ್ ಕನ್ನಡಲ್ಲಿ ಈ ಟಾಪಿಕ್ ಅಲ್ಲಿ ಇನ್ನ ಯಾರು ಮೂವಿ ಮಾಡಿಲ್ಲ. ಸೊ ಕಂಗ್ರ್ಯಾಚುಲೇಷನ್ ಫಾರ್ ಬೀಯಿಂಗ್ ದ ಫಸ್ಟ್ ಗೈ ಈ ಮೂವಿ ಮಾಡೋದಕ್ಕೆ, ಈ ಟಾಪಿಕ್ ಬಗ್ಗೆ. ಬೇರೆ ಇನ್ನ ಜಾಸ್ತಿ ಮೂವಿ ಬಗ್ಗೆ ನಮಗೂ ಗೊತ್ತಿಲ್ಲ. ಸೊ ನಿಮ್ಗೆ ಇವತ್ತು ರಿವೀಲ್ ಮಾಡ್ತೀವಿ, ನೆಕ್ಸ್ಟ್ ಹಂಗೆ ಟ್ರೇಲರ್ ಅಲ್ಲಿ ನೀವು ನೋಡ್ತೀರಾ. ಬಟ್ ಬೇರೆ ಏನ್ ಮಾತಾಡೋದು ನನಗೂ ಗೊತ್ತಿಲ್ಲ ಸರ್. ಒಂದ್ ಜೋಕ್ ಹೇಳ್ತೀನಿ ಬಿಡಿ. ನಾನು ಚಿಕ್ಕವನಿದ್ದಾಗ ಒಂದು ಸ್ಕೂಲ್ಗೆ ಹೋಗಿದ್ದೆ. ಎಂತ ಡಬ್ಬಾ ಸ್ಕೂಲ್ ಇತ್ತಂದ್ರೆ, ನನ್ನ ಸ್ಕೂಲ್ ಹೆಸರೇ ಮೈ ಸ್ಕೂಲ್. ಅದೇ ಸ್ಕೂಲ್ ಹೆಸರು, ಏನು ವಿದ್ಯಾಲಯ, ಕೇಂದ್ರಾಲಯ ಏನು ಬರ್ದಿಲ್ಲ ಅದ್ರ ಮುಂದೆ, ಬರೀ ಮೈ ಸ್ಕೂಲ್ ಅಂತ ಬರ್ದಿತ್ತು. ಎಲ್ಲ ಫ್ಯಾಮಿಲಿ ಫಂಕ್ಷನ್ ಅಲ್ಲಿ ನಾನು ಹೆಂಗ್ ಕಾಣ್ತಿದ್ದೆ ಗೊತ್ತಾ? ಎಲ್ಲ ಆಂಟಿಗಳು ಬಂದ್ಬಿಡ್ತಿದ್ರು, ನನ್ನ ಕೇಳ್ತಿದ್ರು, ಏನ್ ಪುಟ್ಟ ನಿನ್ ಸ್ಕೂಲ್ ಹೆಸರೇನು? ನಾನು ಅವ್ರಿಗೆ ಹೇಳ್ತಿದ್ದೆ ಮೈ ಸ್ಕೂಲ್ ಆಂಟಿ. ಅವ್ರು ನನ್ನ ನೋಡ್ತಾ ಇದ್ರು, ಇವನೇನು ಮೆಂಟಲ್ ಆಗೋಣ, ಮೈ ಸ್ಕೂಲ್ ಅಂತ ಇರ್ತಾನೆ. ತುಂಬಾ ವಿಯರ್ಡ್ ಸ್ಕೂಲ್ ಇತ್ತು ನಮ್ದು. ನಮ್ಮ ಪಿ ಟಿ ಟೀಚರ್ ಒಬ್ಬರು ಇದ್ರು, ಅವ್ರು ಹ್ಯಾಂಡಿಕ್ಯಾಪ್ ಆಗಿದ್ರು. ಹ್ಯಾಂಡಿಕ್ಯಾಪ್ ಪಿ ಟಿ ಟೀಚರ್ ಬಂದಿದ್ರು ನಮ್ಮ ಸ್ಕೂಲ್ಗೆ. ಅವ್ರು ಮಾರ್ಚ್ ಪಾಸ್ಟ್ ಹಿಂಗೆ ಹೇಳ್ಕೊಟ್ರು ನಮ್ಮೆಲ್ರಿಗೂ. ಓಕೆ, ಇದು ನನ್ನ ಟೈಮ್ ಒಂದು ಆಗಿದೆ ಅನ್ಸುತ್ತೆ. ಐ ವಿಲ್ ಹ್ಯಾಂಡ್ ಓವರ್ ಬ್ಯಾಕ್ ಟು ನೆಕ್ಸ್ಟ್ ರೈಟರ್. ಡೈಲಾಗ್ ಕೂಡ ಈ ಮೂವಿಗೆ ಅವರೇ ಬರ್ತಿರೋದು. ಸೊ ಚಪ್ಪಾಳೆ ಕೊಡಿ ಫಾರ್. ಥ್ಯಾಂಕ್ ಯು ಅಜಯ್. ಏನಿಲ್ಲ, ಫಸ್ಟ್ ಅವ್ರು ಒಂದು ಪಾಸ್ ಕೊಟ್ರಲ್ಲ, ಅಲ್ಲೇ ಗೊತ್ತಾಯ್ತು ನನಗೆ ಎಷ್ಟದ ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಯೋಗ್ಯತೆ ಅಂತ ಹೇಳಿ. ನಮ್ಮ ಅಜಯ್ ರಥ್ ಅವ್ರು ಇದ್ದಾರೆ, ಮತ್ತೆ ನಮ್ಮ ಜೊತೆ ಇನ್ನೊಬ್ರು ನಮ್ಮ ಪ್ರೀತಿಯ ಇವರು ಬಂದಿದ್ದಾರೆ ಅಲ್ಲಿಂದ. ನಮ್ಮ ಪ್ರೀತಿಯರು ಅಲ್ಲೇ ಗೊತ್ತಾಯ್ತು, ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ ಅಂತ. ಇದೆಲ್ಲ ಡೌಗಳು ಮಾಡೋದು ಯೂಶಲಿ ಪೊಲಿಟಿಷಿಯನ್ಸ್ ಮಾಡ್ತಾರೆ. ನಮ್ಮ ಜೊತೆ ಇವತ್ತಿನ ದಿವಸ ಇರ್ತಕ್ಕಂಥ ಅವ್ರ ಹೆಸರು ಯಾರ್ದು ಗೊತ್ತಿರೋದು, ಹಿಂದೆ ಪಿ ಎ ಬಂದು ಕಿವಿಗೆ ಹೇಳೋಗ್ತಿರ್ತಾನೆ. ಅಲ್ಲಿವರೆಗೂ ನಮ್ಮ ಪ್ರೀತಿಯ, ನಮ್ಮ ಅಚ್ಚುಮೆಚ್ಚಿನ ಮತ್ತಿನ್ನೊಂದು ಎರಡು ಭಾಳ ಖುಷಿ ಆಯಿತು ನನಗೆ ಇಲ್ಲಿ ಇನ್ವೈಟ್ ಮಾಡಿದ್ರು ಸೋಮಂತ್ ಅವರು. ಫಸ್ಟ್ ಹೆಂಗೆ ಭೇಟಿ ಆಯ್ತು ಅಂದ್ರೆ ಫೋನ್ ಮಾಡಿದ್ರು, ಹಿಂಗೆ ಒಂದು ಸ್ಟ್ಯಾಂಡಪ್ ಕಾಮಿಡಿ ಮೇಲೆ ಮೂವಿ ಮಾಡ್ತಾ ಇದ್ದೀವಿ, ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಥರ ಅಂದ್ರೆ. ನನಗೆ ಎಕ್ಸ್ಪೆರಿಮೆಂಟಲ್ ಅಂದ್ರೆ ಶಾಕ್ ಆಯಿತು. ಯೂಶಲಿ ಈ ಎಕ್ಸ್ಪೆರಿಮೆಂಟಲ್ ಮೂವಿ ಅಂದರೆ ಈ ನಾಯಿಗಳ ಮೇಲೆ, ಬೆಕ್ಕಿನ ಮೇಲೆ, ಪ್ರಾಣಿ ಪಕ್ಷಿಗಳ ಮೇಲೆ, ಇಲ್ಲ ಎಕ್ಸ್ಟ್ರಾ ಟೆರೆಸ್ಟ್ರಿಯಲ್ ಎನಿಮಲ್ಸ್ ಏನಾರು ಇರ್ತಾವಲ್ಲ ಅಂಥದ್ರ ಮೇಲೆ ಮಾಡಿರ್ತಾರೆ. ಆಮೇಲೆ ಈ ಥಾಟ್ ಓಕೆ ಸ್ಟ್ಯಾಂಡಪ್ ಕಾಮಿಡಿಯನ್ಸು ಒಂದು ಟೈಪ್ ಹಾಗೆ ಈಗ ಯೂಶಲಿ ನಾ ಫಸ್ಟ್ ಯಾವ ಮನೆಗೂ ನಾ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತೀನಿ ಅಂದ್ರೆ ಮಾಡನ್ನಲ್ಲ, ಯಾಕೆ ಇಂಜಿನಿಯರಿಂಗ್ ಮಾಡಲ್ಲ ಅಂತ ಕೇಳ್ತಾರೆ. ಇಲ್ಲಿ ಹೌ ಮೆನಿ ಆಫ್ ಯು ಗೈಸ್ ಆರ್ ಇಂಜಿನಿಯರ್ಸ್? ಈಗ ಎಷ್ಟು ಜನ ಇಂಜಿನಿಯರ್ಸ್? ಒಂದು ಲೌಡ್ ಚೇರ್ ಹಾಕಿ. ಇಂಜಿನಿಯರ್ಸ್ ನೋಡ್ರಿ, ಅಷ್ಟೇ ಇಂಜಿನಿಯರಿಂಗ್ ಮಾಡತಾನ ಅಷ್ಟೇ ಎನರ್ಜಿ. ಏನು ಸರ್ ಇಂಜಿನಿಯರಿಂಗ್ ಮಾಡಿದವ್ರು ಇಂಜಿನಿಯರಿಂಗ್ ಬಿಟ್ಟು ಎಲ್ಲ ಮಾಡ್ತಾರೆ ಸರ್. ಎಲ್ಲರೂ ಅದೇ. ಮತ್ತೆ ಇಲ್ಲಿ ನ್ಯೂಸ್ ಚಾನಲ್ದವರು ಎಷ್ಟು ಜನ, ನನಗೆ ಭಾಳ ಭಯ ಫಸ್ಟ್ ಆಫ್ ಆಲ್. ಎಲ್ಲಿ ಬ್ರೇಕಿಂಗ್ ನ್ಯೂಸ್ ಹೇಳುತ್ತಲ್ಲಿ ಅದ್ರೊಳಗೆ ಗದ್ದಲ್ದಾಗ ನಂದೇನು ಬ್ರೇಕ್ ಮಾಡ್ತಾರೆ ಅಂತೇಳಿ. ಬಟ್ ಭಾಳ ಖುಷಿ ಆಯ್ತು ಇಷ್ಟೊಂದು ಜನ ನ್ಯೂಸ್ ಚಾನಲ್ ಅವರು ಬಂದಾರ. ಸೊ ಅವರು ಹೇಳಿದ್ರು ಹಿಂಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಮೂವಿ ಮಾಡತ್ತೀವಿ, ಸೊ ನೀವು ಒಂದು ಸ್ವಲ್ಪ ಸ್ಟ್ಯಾಂಡಪ್ ಕಾಮಿಡಿ ಬಿಟ್ಟು ಬರೀರಿ ಅಂದರು. ನಾನು ಇವರು ಜೋಕ್ ಮಾಡಬಹುದು ಬಿಡ ಅಂತೇಳಿ ಸುಮ್ಮನೆ ಅಂದೆ. ಆಮೇಲೆ ಸೈಡಿಗೆ ಕರೋದು, ಸರ್ ಬನ್ನಿ ಒಂದು ಸ್ವಲ್ಪ ಪೇಮೆಂಟ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂದ್ರೆ ನಾ ಫಸ್ಟ್ ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ನಾವು ಈಗ ಸ್ಟ್ಯಾಂಡಪ್ ಕಾಮಿಡಿ ಆರ್ಟಿಸ್ಟ್ ಹೆಂಗಂದ್ರೆ ಪೇಮೆಂಟ್ ಜಾಸ್ತಿ ಹೇಳಿದ್ರೆ ನಾವು ಒಪ್ಕೊಳ್ಳೋದು, ಯಾಕಂದ್ರೆ ನಮ್ಗೆ ಡೌಟ್ ಬರ್ತದೆ. ಯಾಕಂದ್ರೆ ನಮ್ಗೆ ಯಾರು ಅಷ್ಟು ರೊಕ್ಕ ಕೊಟ್ಟು ಕರೆಸಿ ನಗಕ್ಕೆ ಯಾರು ರೆಡಿ ಇರಲ್ಲ. ಯೂಶಲಿ ನಾವು ಯಾವ್ದಾದ್ರು ಶೋ ರಿಜೆಕ್ಟ್ ಮಾಡ್ಬೇಕಾಗ್ತಂದು ನಾವು ಬರಲ್ಲ ಸರ್ ಅನ್ನಲ್ಲ, ಜಾಸ್ತಿ ಪೇಮೆಂಟ್ ಹೇಳ್ತೀವಿ, ಅವರೇ ರಿಜೆಕ್ಟ್ ಮಾಡಿಬಿಡ್ತಾರೆ. ಸೊ ದಟ್ ಈಸ್ ಹೌ ನಾವು ಕೆಲಸ ಮಾಡೋದು ಇಲ್ಲಿ. ನಾನು ಇಂಜಿನಿಯರಿಂಗೇ ಮಾಡಿದ್ದೆ. ನಾನು ಆಬ್ವಿಯಸ್ಲಿ ಇಂಜಿನಿಯರಿಂಗೇ ಮಾಡ್ಬೇಕು. ಬೆಂಗಳೂರಿಗೆ ಬಂದೀವಿ ಅಂದರೆ ಇಂಜಿನಿಯರಿಂಗ್ ಮಾಡಲಿಲ್ಲ ಅಂದರೆ ಬೆಂಗಳೂರೊಳಗೆ ಬಿಡಲ್ಲ ನಾವು. ಇಂಜಿನಿಯರಿಂಗ್ ಮಾಡೀನಿ. ನಾ ಈಗ ಸದ್ಯಕ್ಕೆ ವರ್ಕ್ ಫ್ರಮ್ ಹೋಮ್ ಮಾಡತ್ತೀನಿ. ನಿಮ್ಗೆ ಗೊತ್ತಾ, ಸದ್ಯಕ್ಕೆ ನಾ ವರ್ಕ್ ಫ್ರಮ್ ಹೋಮ್ ನಮ್ಮ ಮ್ಯಾನೇಜರ್ ಪ್ರಕಾರ ನಾ ಈಗ ಕೆಲಸ ಮಾಡಾಕತ್ತೀನಿ. ಏನು ಕೆಲಸ? ಇಲ್ಲಿ ಕೆಲಸ ಮಾಡತ್ತೀನಿ. ಇವ್ರು ಹೇಳಿದ್ರಲ್ಲ ಬರೋ ಮುಂದೆ ಅಜಯ್ ಹೇಳಿದ್ರು, ಟ್ರಾಫಿಕ್ ಒಳಗೆ ಸಿಕ್ಕಾಕೊಂಡು ಒಂದಿಷ್ಟು ಆಕ್ಸಿಡೆಂಟು ಇದು ಡಾಡ್ಜ್ ಆದವು ಅಂತೇಳಿ. ಸೊ ಆ್ಯಕ್ಚುಲಿ ಬೆಂಗಳೂರೊಳಗೆ ಒಂದು ಟ್ರಾಫಿಕ್ದು ಸಮಸ್ಯೆ ಐತೆ, ಹೌದಲ್ಲ? ಎಷ್ಟು ಜನ ಹೋಗ್ತೀರಿ ಮಾತನ್ನ? ಬೆಂಗಳೂರೊಳಗೆ ಟ್ರಾಫಿಕ್ ಒಳಗೆ ನಿಂತು ಭಾಳ ತಲೆ ಕೆಟ್ಟೋಗ್ಬಿಡ್ತದೆ. ಸಿಲ್ಕ್ ಬೋರ್ಡ್ ಅಂತೇಳಿ ಒಂದು ಸಿಗ್ನಲ್ ಅದು ಗೊತ್ತಾ?
ಇಟ್ ಈಸ್ ನಾಟ್ ಸಿಲ್ಕ್ ಬೋರ್ಡ್, ಇಟ್ ಈಸ್ ಸ್ಪೈಡರ್ ನೆಟ್. ಒಳಗೋದ್ರೆ ಮುಗೀತು, ವಾಪಸ್ ಬರಲ್ಲ ನೀವು. ನಾನು ಅಲ್ಲಿ ನಿಂತು ಭಾಳ ನನಗೆ ಟೆನ್ಷನ್ ಆದಾಗ ಒಬ್ಬರು ಸ್ವಾಮಿ ಹತ್ರ ಹೋದೆ, ಬಿಡದಿಯಲ್ಲಿ. ಬಿಡದಿಲ್ಲ ಅಂದ್ರೆ ಆ ಸ್ವಾಮಿ ಅಲ್ಲ, ಬೇರೆಯವ್ರು ಇವರು, ಇನ್ನೊಬ್ರು ನಮ್ಮೂರ ಕಡೆಯವರು. ಅವ್ರ ಹತ್ರ ಹೋಗಿ ಹೇಳಿದೆ, ಸಾಹೇಬ್ರ ನಾ ಹಿಂಗೆ ಸಿಗ್ನಲ್ದಾಗ ನಿಂತಂದು ಟೆನ್ಷನ್ ಆಗ್ಬಿಟ್ಟದ, ಏನು ಮಾಡಲಿ ಅಂತ. ಸಿಗ್ನಲ್ದಾಗ ನಿಂತಾಗ ಟೈಮ್ ವೇಸ್ಟ್ ಮಾಡ್ಬಿಡು ಕಾರ್ತಿಕ್, ನೀನು ಟೈಮ್ ಯುಟಿಲೈಸ್ ಮಾಡು, ಏನಾದರೂ ಬರಿ ಅಂದರು. ನಾನು ಬರದೆ, ಏನು ಬರದೆ, ಸಿಗ್ನಲ್ಲಿ ನಿಂತಾಗ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ವಾವ ಅನ್ಬೇಕು. ಸಿಗ್ನಲ್ಲಿನಲ್ಲಿ ಅವಳ ಕಂಡಾಕ್ಷಣ ನನಗಾಯಿತು ಮೊದಲ ನೋಟದ ಪ್ರೇಮ. ಹತ್ತಿರ ಬಂದು ಕೆನ್ನೆ ಸವರಿ ಅವಳೆಂದಳು, ಕಾಸು ಕೊಡೋ ಮಾಮ. ಎಲ್ಲಿ ಕೊಡ್ತೀರಿ ಕಾಸು? ಇದು ಯಾವ ಟೈಮ್? ಇದು ಡಿಮಾನಿಟೈಸೇಷನ್ ಟೈಮ್. ಜನವರಿ ಹೊಡೆದಾರ ಬಿಟ್ಟು ₹1 ಇಲ್ಲ ನನ್ನ ಹತ್ರ. ಏನು ಮಾಡ್ತೀರಿ ಇಂಥ ಪರಿಸ್ಥಿತಿ? ಯಾಕಂದ್ರೆ ನಮ್ಮ ಪ್ರಾಬ್ಲಮ್ ಏನಂದ್ರೆ, ಇದು ನಾವು ನಾರ್ತ್ ಕರ್ನಾಟಕದಿಂದ ಇಲ್ಲಿ ಬಂದವ್ರಿಗೆ ಸ್ವಲ್ಪ ಪ್ರಾಬ್ಲಮ್ ಸಿಗ್ನಲ್. ಯಾಕಂದ್ರೆ ಇಲ್ಲಿ ಹೆಜ್ಜೆಗೆ ಒಂದೊಂದು ಸಿಗ್ನಲ್. ನಾವು ಒಂದು ಸಿಗ್ನಲ್ ದಾಟಿ ಎಲ್ಲಿಗೆ ಹೋಗ್ತೀವಿ ಅಂದ್ರೆ ಇನ್ನೊಂದು ಸಿಗ್ನಲ್ಗೆ ಹೋಗ್ತೀವಿ. ಟ್ರ್ಯಾಪ್ ಅದು. ನಮ್ಮೂರಾಗ ಹಂಗಲ್ಲ. ನಮ್ಮೂರಾಗ ಸಿಗ್ನಲ್ ಇರಲ್ಲ. ಸಿಗ್ನಲ್ ಇದ್ರೂ ಅದು ಕಲ್ ತೊಗೊಂಡು ಹೊಡೆದಾಕ್ಬಿಡ್ತೀವಿ ನಾವು. ಇಲ್ಲ ಚಂದ ಇತ್ತಂದ್ರೆ ಲೈಟ್ ತೊಗೊಂಬಂದು ಮನೆಯೊಳಗೆ ಡೆಕೋರೇಷನ್ಗೆ ಹಾಕ್ಬಿಡ್ತೀವಿ. ಅಂಥ ಸಿಚುವೇಶನ್. ನಂದು ನಾರ್ತ್ ಕರ್ನಾಟಕ. ಎಷ್ಟು ಜನ ನಾರ್ತ್ ಕರ್ನಾಟಕದವ್ರು ಇದ್ದೀರಿ? ಏನು ಸೌಂಡೇ ಇಲ್ಲ? ಇದಾರೆ ಸರ್. ಏನು ನೀವು ಹಿಂದೆ ತಿರುಗಿ ನೋಡಿ, ಮೆಜಾರಿಟಿ ನಮ್ಮ ಕಡೆಯವರೇ. ಸೌಂಡ್ ಇಲ್ಲ. ಯಾಕಂದ್ರೆ ನೀವೆಲ್ಲ ಸೌತ್ ಕರ್ನಾಟಕಕ್ಕೆ ಬೆಂಗಳೂರಿಗೆ ಬಂದು ಸಾಫ್ಟ್ ಆಗ್ಬಿಟ್ರಿ. ನೀವು ಸಾಫ್ಟ್ ಆಗ್ಬಿರಿ. ನೀವು ನಮ್ಮ ನಾರ್ತ್ ಕರ್ನಾಟಕ ಹೋಗಿ ಕೇಳ್ರಿ ನೀವು, ಯಾರಪ್ಪ ನಾ ಮೂರವ್ರ ಅಂತ ಹೆಂಗೆ ಕೂತೆ ಹೊಡಿತಾರೆ ಗೊತ್ತೇನು? ರೂಫೇ ಮೇಲೆ ಹಾರೋಗ್ಬೇಕು. ಅದ್ರ ಸಲುವಾಗಿ ಒಂದು ಕವಿತೆ ಬರೆದಿದ್ದೆ ನಾನು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡುವರು ಮೌನ. ವಾವ ಅನ್ಬೇಕು. ದಕ್ಷಿಣ ಕರ್ನಾಟಕದ ಜನ ಸಭೆಯಲ್ಲಿ ಕಾಪಾಡುವರು ಮೌನ. ಉತ್ತರ ಕರ್ನಾಟಕದವರು ತಲೆ ಕೆಟ್ಟರೆ ಹೋಗೋ ನಿಮ್ಮ ಮೌನ, ಹೋಗೋ ನಿಮ್ಮ ಮೌನ. ಸೊ ಇಷ್ಟು ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸು. ಈಗ ನಾನು ಸರ್ಗೆ ಪ್ರಶ್ನೆ ಕೇಳಬೇಕು. ನಿಮ್ಗೆ ಹೆಂಗೆ ಅನಿಸ್ತು ಸರ್? ಒಂದು ಮೈಕ್ ಕೊಡಿ ಸರ್ ದಯವಿಟ್ಟು. ಮೇಲೆ ಬನ್ನಿ ಸರ್. ಹಲೋ. ಏನಕ್ಕೆ ಸರ್ ನಿಮಗೆ ಸ್ಟ್ಯಾಂಡಪ್ ಕಾಮಿಡಿಯನ್? ಅಲ್ಲ, ಫಸ್ಟ್ ರ್ಯಾಂಕ್ ರಾಜ ಆಗಿದ್ರಿ, ಅಲ್ಲಿ ಡೈರೆಕ್ಟ್ಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ವಾಟ್ ಅ ಡಿಗ್ರೇಡ್. ಎಲ್ಲರಿಗೂ ನಮಸ್ಕಾರ. ಇಲ್ಲ, ಫಸ್ಟು ಸುಮಂತ್ ಒಂದು ಕತೆ ಹೇಳಿದಾಗ ನೀವು ಸ್ಟ್ಯಾಂಡಪ್ ಕಾಮಿಡಿನೋ, ಬಟ್ ಒಂದು ಎಮೋಷನಲ್ ಫ್ಯಾಮಿಲಿ ಡ್ರಾಮಾ ಇತ್ತು ಅದರಲ್ಲಿ. ಖುಷಿ ಆಯಿತು. ಈ ಥರದ್ದು ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಯಾರು ಪಿಕ್ಚರ್ ಮಾಡಿಲ್ವಲ್ಲ, ಇದ್ಯಾಕೆ ನಾವು ಮಾಡಬಾರ್ದು? ಯಾಕೆಂದ್ರೆ ಜನಗಳಿಗೆ ಇವತ್ತು ಸ್ಟ್ರೆಸ್ಫುಲ್ ಇದಲ್ಲಿದ್ದಾರೆ, ಅವ್ರಿಗೆ ನಗಿಸ್ಬೇಕು, ನಾವು ಅಳಿಸ್ಬಾರ್ದು. ನಗಿಸಿ ಅವ್ರನ್ನ ಖುಷಿಲಿ ತಗೊಂಡು ಹೋಗ್ಬೇಕು. ಅವ್ರು ಹೇಳಿದಾಗ ಕತೆ ಖುಷಿ ಆಯ್ತು. ಆಮೇಲೆ ನಾನೆಲ್ಲೂ ಸ್ಟ್ಯಾಂಡಪ್ ಕಾಮಿಡಿಯನ್ ಶೋ ನೋಡಿರ್ಲಿಲ್ಲ. ನಿನ್ನೆ ಹೋಗಿದ್ದೆ ನಮ್ಮ ಅಜಯ್ ರಾಥೋಡ್ ಶೋ. ನಿನ್ನೆ ಕೋರ್ಮಂಗ್ಲ ಹೋಗಿ 1 hour ನಮ್ಗೆ ಗೊತ್ತಿಲ್ಲ, ನಾನು ನಗ್ತಾ ಇದ್ವಿ. ಖುಷಿ ಆಯ್ತು. ಹೌದು, ಜನಗಳೊಂದು ಇವತ್ತಿನ ಸ್ಟ್ರೆಸ್ ಲೈಫಲ್ಲಿ ನೀವು ಹೇಳಿದ್ರಿ, ಟ್ರಾಫಿಕ್ ಅಂತ ಬೆಂಗಳೂರಲ್ಲೆಲ್ಲ ಆ ಸ್ಟ್ರೆಸ್ ಲೈಫಲ್ಲಿ 1 hour ಆ ಕಾಮಿಡಿ ಕೊಟ್ಟರೆ ಜನ ಸ್ವಲ್ಪ ರಿಫ್ರೆಶ್ ಆಗ್ತಾರೆ ಅನ್ನಿಸ್ತು. ಸೊ ಈ ಫಿಲ್ಮಲ್ಲೂ ಆ ಸ್ಟೋರಿ ಹೇಳಿದಾಗ ನನಗೆ ಇದರಲ್ಲೂ ಏನೋ ಜನಗಳಿಗೆ ಖುಷಿ ಕೊಡ್ಬೋದು ಅನ್ನಿಸ್ತು. ಓಕೆ, ಅಂದ್ರೆ ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ರೋಲ್ ಮಾಡ್ತೀನಿ ಅಂತ ನಿಮ್ಮ ತಾಯಿ ಹೇಳಿದಾಗ ಅವ್ರು ಹೆಂಗಂದ್ರು? ಯಾಕಂದ್ರೆ ನಾನು ಸ್ಟ್ಯಾಂಡಪ್ ಆಗ್ತೀನಿ ಅಂದಾಗ, ಕಾಮಿಡಿಯನ್ ಆಗ್ತೀನಿ ಅಂದಾಗ ನಮ್ಮ ಅಮ್ಮ ಏನ್ ಹೇಳಿದ್ರು ಗೊತ್ತಾ? ಬೇಡ, ಜನ ಎಲ್ಲ ನಗ್ತಾರೆ ಅಂದಿದ್ರು. ಇಲ್ಲ, ಜನಗಳನ್ನ ನಗಿಸ್ಬೇಕು ನಾವು. ಅದವ್ರಿಗೆ ಗೊತ್ತಿರಲ್ಲ. ನಮ್ಮಮ್ಮಗೆ ಏನ್ ಹೇಳಿಲ್ಲ, ಅವ್ರಿಗೆ ಪಿಕ್ಚರ್ ಮಾಡೋದಂದ್ರೆ ಖುಷಿ. ಆ ಕತೆ ಅವ್ರು ಥಿಯೇಟ್ರಲ್ಲಿ ಹೋಗಿ ನೋಡೋದು. ಓಕೆ ಓಕೆ ಓಕೆ. ಸೊ ಈ ಸಿನಿಮಾಲ್ ಸರ್, ಈ ಸ್ಟ್ಯಾಂಡಪ್ ಕಾಮಿಡಿಯನ್ ಅಂದ್ರೆ ನಾನು ಜಾಸ್ತಿ ಕೇಳಿದ್ರೆ ಮತ್ತೆ ಕಥೆನೇ ಕೇಳ್ದಂಗೆ ಆಗ್ತದೆ. ಫ್ರೀಯಾಗಿ ಎಲ್ರಿಗೂ ಕಂಟೆಂಟ್ ಸಿಕ್ಬಿಡುತ್ತೆ. ಬೇಡ, ಹೆಂಗ ಅನಿಸ್ತಾರೆ ನಿಮ್ಗೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗಿ ಇದು ಮಾಡ್ಬೇಕಂದ್ರೆ? ಹ್ಯಾವ್ ಯು ಎವರ್ ಫೆಲ್ಟ್ ಆಸ್ ಅಂದ್ರೆ ಸ್ಟ್ಯಾಂಡಪ್ ಕಾಮಿಡಿಯನ್ ಆಗೋದು ಕಷ್ಟನೋ ಈಸಿನೋ? ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು? ನನಗೆ ಫಸ್ಟ್ ಆಫ್ ಆಲ್ ಯಾವುದೇ ಕ್ಯಾರೆಕ್ಟರ್ ಮಾಡೋದಕ್ಕೆ ಒಂದು ಡಿಫ್ರೆಂಟ್ ಆಗಿರ್ಬೇಕು. ಅದು ಹೊಸ ಥರ ಇರಬೇಕು. ಜನಗಳಿಗೆ ಏನು ಗೊತ್ತಿಲ್ಲದನ್ನ ನಾವು ಮೂವಿ ತೋರಿಸ್ಬೇಕು. ಹಾಗಾಗಿ ಈ ಸ್ಟ್ಯಾಂಡಪ್ ಕಾಮಿಡಿನ ನಾನು ನೋಡಿರಲಿಲ್ಲ. ಅವರು ನಮ್ಮ ಡೈರೆಕ್ಟ್ರು ಯೂಟ್ಯೂಬ್ ಲಿಂಕ್ಗಳನ್ನ ಡೈಲಿ ಸರ್ ನೋಡಿ ಸರ್ ಅಂತ ಶೋಗಳಿಗೂ ಕರಿತಿದ್ರು. ಕರೆಯಕ್ಕೆ ಹೋಗಕ್ಕೆ ಆಗ್ತಾ ಇರಲಿಲ್ಲ. ಯಾಕೆ ನೆಕ್ಸ್ಟ್ ವೀಕ್ ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ದೇ ಶೂಟ್ ಇರೋದ್ರಿಂದ ನಾನು ನೋಡಲೇಬೇಕಿತ್ತು ಶೋನ. ಸೊ ನೆನ್ನೆ ಅದನ್ನ ನೋಡ್ಕೊ ಬಂದೆ, ಖುಷಿ ಆಯಿತು. ಸೊ ನಾನು ಮಾಡ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ. ಅಲ್ಲ, ನಿಮ್ಗೊಂದು ಅಡ್ವಾಂಟೇಜ್ ಸರ್, ಇವಾಗ ನೀವು ಸ್ಟ್ಯಾಂಡಪ್ ಕಾಮಿಡಿಯನ್ ರೋಲ್ ಪ್ಲೇ ಮಾಡತ್ತೀರಿ. ಸೊ ಇಫ್ ಯು ಟೆಲ್ ಅ ಜೋಕ್, ಯಾರು ನಗ್ಲಿಲ್ಲ ಅಂದ್ರೆ ನಾನು ಸ್ಟ್ಯಾಂಡಪ್ ಕಾಮಿಡಿಯನ್ ಅಲ್ಲ, ಬರೀ ಆಕ್ಟಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೋದು. ಮ್ಯಾನೇಜ್ ಮಾಡ್ಬೋದು. ಥ್ಯಾಂಕ್ ಯು ಕಾರ್ತಿಕ್. ಥ್ಯಾಂಕ್ ಯು ಸೋ ಮಚ್. ಓವರ್ ಟು ಚೆಂಗಪ್ಪ. ಥ್ಯಾಂಕ್ ಯು ಕಾರ್ತಿಕ್ ಆ್ಯಂಡ್ ಥ್ಯಾಂಕ್ ಯು ಅಜಯ್. ಇವತ್ತಿನ ನಮ್ಮ ಚೀಫ್ ಗೆಸ್ಟ್ ಕೂಡ ನಮ್ಮ ಈ ಇಬ್ಬರು ಕಲಾವಿದರೆ, ನಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ಸ್ ಏನು ನಿಮ್ಮ ಮುಂದೆ ಪರ್ಫಾರ್ಮ್ ಮಾಡಿದ್ರು. ಇವರೇ ನಮ್ಮ ಇವತ್ತಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳು. ಅಜಯ್ ಹಾಗೂ ಕಾರ್ತಿಕ್ ಅವ್ರನ್ನ ಮತ್ತೆ ಸ್ಟೇಜ್ ಮೇಲೆ ಕರ್ಕೊಂಡು, ಹಾಗೆ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ಸ್ ತಂಡ, ಮಂಡಿ ಮನೆ ಟಾಕೀಸ್ ತಂಡ, ಅವ್ರನ್ನೂ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ಹಾಗೆ ನಮ್ಮ ಟೆಕ್ನಿಷಿಯನ್ಸ್, ಡೈರೆಕ್ಟರ್
ಹಾಗೂ ಸುಮಂತ್, ಡೈರೆಕ್ಟರ್ ಸುಮಂತ್, ನಮ್ಮ ಸಿನಿಮಾಟೋಗ್ರಫರ್ ಶಿವಸೇನ್ ಅವರಿದ್ದರೆ ದಯವಿಟ್ಟು, ಹೌದಾ, ಎಡಿಟರ್ ಉದಯ್ ಕುಮಾರ್, ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್, ಎಲ್ಲರನ್ನೂ ವೇದಿಕೆಯ ಮೇಲೆ ಕರೆದಿವಿ. ಹಾಗೂ ನಮ್ಮ ಪ್ರೀತಿಯ ಮಿತ್ರ ಸರ್ ನಮ್ಮ ಜೊತೆ ಇವತ್ತು ಸೇರಿದ್ದಾರೆ. ಹಾಗೂ ನಮ್ಮ ಚಿತ್ರದ ನಾಯಕ ಹಾಗೂ ನಾಯಕಿ ಗುರುನಂದನ್ ಹಾಗೂ ತಪಸ್ವಿನಿ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಇದ್ದೀನಿ. ನಮ್ಮ ಟೈಟಲ್ ಲಾಂಚ್, ಮೊದಲಿಗೆ ನಮ್ಮ ಟೈಟಲ್ ಲಾಂಚ್ ಮಾಡ್ತೀವಿ, ಅದಾದ ನಂತರ ನಮ್ಮ ಫಸ್ಟ್ ಲುಕ್ ಲಾಂಚ್ ಮಾಡ್ತಾ ಇದೀವಿ. ಯಾರಾದ್ರೂ ಗೆಸ್ಟ್ ಮಾಡ್ತೀರಾ ಇವತ್ತು ಟೈಟಲ್ ಏನಿದೆ? ಯಾಕೆಂದ್ರೆ ಎಲ್ಲರೂ ರಾಜು ಕನ್ನಡ ಮೀಡಿಯಂ ನೋಡಿದ್ದೀರಾ, ಫಸ್ಟ್ ರ್ಯಾಂಕ್ ರಾಜು ನೋಡಿದ್ರಾ, ಏನಿರ್ಬೋದು ಟೈಟಲ್ ಅಂತ ಯಾರು ಗೆಸ್ಟ್ ಮಾಡ್ಬೋದಾ? ಏನೋ ರಾಜು ಅಂತ ಇರ್ಬೋದಾ? ಎನಿ ಗೆಸಸ್? ಗೆಸ್ ಮಾಡೋಕ್ಕಿಂತ ಮುಂಚೆ ನಾವು ಸೆಕೆಂಡ್ ರ್ಯಾಂಕ್ ರಾಜು, ಬೇರೆ ಏನಾದ್ರು? ಫಸ್ಟ್ PUC ಕಾಲೇಜ್ ರಾಜು, ಕಾಮಿಡಿ ರಾಜು, ಸ್ಟ್ಯಾಂಡ್ ಅಪ್ ರಾಜು, ಎಲ್ಲ ಗೆಸ್ ಮಾಡ್ತಾ ಇರಿ. ನಮ್ಮ ಟೈಟಲ್ ಲಾಂಚ್ ಮಾಡೋ ವೇಳೆ ಜೋರಾದ ಚಪ್ಪಾಳೆ ಮೂಲಕ ನಮ್ಮ ಸಿನಿಮಾದ ಟೈಟಲ್ ಲಾಂಚ್ ಮಾಡಬೇಕಾಗಿ ಕೇಳ್ಕೊಳ್ತೀವಿ ಚಿತ್ರತಂಡವರು. Mr. Jack, the show begins. ಮಲ್ಟಿಮನಿ ಟಾಕೀಸ್ ಅವರ ಮೊದಲನೇ ಪ್ರೊಡಕ್ಷನ್ ಮಿಸ್ಟರ್ ಜಾಕ್. ರ್ಯಾಂಕ್ ಸ್ಟಾರ್ ಗುರುನಂದನ್ ಹಾಗೂ ತಪಸ್ವಿನಿ ಪುಣಚ್ ಅವರು ಆಕ್ಟ್ ಮಾಡಿರುವಂತಹ ಸಿನಿಮಾ ಮಿಸ್ಟರ್ ಜಾಕ್. ಹಾಗೆ ಸಿನಿಮಾ ತಂಡನ ನಮ್ಮ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಫಸ್ಟ್ ಲುಕ್ ಪೋಸ್ಟರ್ ನಿಮ್ಮ ಹಿಂದೆ ಇದೆ. ಮ್ಯೂಸಿಕ್ ಕಟ್ ಮಾಡಿ. ಮ್ಯೂಸಿಕ್ ಆಫ್ ಮಾಡಿ. ಮ್ಯೂಸಿಕ್ ಆಫ್. ಕಾಪಿರೈಟ್ ಫ್ರೀ ಮ್ಯೂಸಿಕಲ್. ಸಿನಿಮಾದ ಫಸ್ಟ್ ಲುಕ್ ಪೋಸ್ಟರ್ ರಿಲೀಸ್ ಮಾಡ್ಬೇಕಂತ ಚಿತ್ರದ ನಾನು ಕೇಳ್ಕೊಳ್ತೀನಿ. ಫಸ್ಟ್ ಲುಕ್ ಪೋಸ್ಟರ್. ಕೇಬಲ್ ಮಾತ್ರ ಕೊಡು. ಕೇಬಲ್ ಫೋಟೋ ನೀಡಿದೆ. ಆಯ್ತಾ? ಇವತ್ತಿನ ಕಾರ್ಯಕ್ರಮ ಅಂದ್ರೆ ನಾವು ಒಂದು 4 ತಿಂಗಳ ಹಿಂದೆ ನಾವು 3 ಸಿನಿಮಾ ಕಟ್ಟಿದ್ವಿ. ಸೆಕೆಂಡ್ ಶೆಡ್ಯೂಲ್ ನಮ್ಮ ಶೂಟಿಂಗ್ ಮುಟ್ಟಿದೆ ಅಷ್ಟೇ, ಇನ್ನೊಂದು ಶೆಡ್ಯೂಲ್ ಬಾಕಿ ಇದೆ. ಯಾಕೆ ಇವತ್ತು ಇಷ್ಟು ಅರ್ಜೆಂಟಲ್ಲಿ ಟೈಟಲ್ ರಿಲೀಸ್ ಮಾಡ್ತಿದ್ದೀರಿ ಅಂತ ನಿಮಗೆಲ್ಲ ಒಂದು ಕುತೂಹಲ ಇರ್ಬೋದು. ಯಾಕೆ ಇಷ್ಟು ಅರ್ಜೆಂಟಲ್ಲಿ ಟೈಟಲ್ ರಿಲೀಸ್ ಮಾಡ್ತೀವಿ? ಯಾಕಂದ್ರೆ ಇವತ್ತು ಇನ್ನೊಂದು ಅಕೇಶನ್ ಇದೆ. ನಿಮಗೆ ಎಸ್ ಇವತ್ತಿನ ಅಕೇಶನ್
ಇವತ್ತು ನಮ್ಮ ಪ್ರೀತಿಯ ರ್ಯಾಂಕ್ ಸ್ಟಾರ್ ಗುರುನಂದನ್ ಅವರ ಹುಟ್ಟುಹಬ್ಬ. ಅದಕ್ಕೆ ಅವರ ಎಂಟೈರ್ ಫ್ಯಾಮಿಲಿ ಇದೆ, ಅವರ ತಾಯಿಯವರು, ಅವರ ಅಕ್ಕ ಮತ್ತೆ ಅಕ್ಕನ ಮಗ ಇಲ್ಲಿದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ನಾವು ನಮ್ಮ ಚಿತ್ರತಂಡದಿಂದ ಒಂದು ಸಣ್ಣ ಕೇಕ್ ತಂದಿದ್ದೀವಿ ಕಟ್ ಮಾಡೋದಕ್ಕೆ. ಇಪ್ಪತ್ತ 4 ವರ್ಷದ ನಮ್ಮ ರ್ಯಾಂಕ್ ಸ್ಟಾರ್ ಗುರುನಂದನ್ ಅವರ ಹುಟ್ಟುಹಬ್ಬಕ್ಕೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಸರ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಮಾಡಿ. ಮೊಬೈಲ್ ಯಾರಾದ್ರೂ ಹಾಡೋರು ಇದ್ರೆ ಹಾಡ್ಬೋದು. ಗುರುನಂದನ್ ಅವರ ಫ್ಯಾಮಿಲಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಕೇಳ್ಕೊಳ್ತೀನಿ. ಅವರ ತಾಯಿ ಇಲ್ಲಿದ್ದಾರೆ. ಅಮ್ಮ ಬನ್ನಿ. ಅಕ್ಕ ಬನ್ನಿ. ಅಣ್ಣ ಒಂದು ನಿಮಿಷ. ಅಮ್ಮ ಬನ್ನಿ, ಹಿಂಗೆ. ಅಣ್ಣ ಮ್ಯೂಸಿಕ್ ಬೇಡ, ಮ್ಯೂಸಿಕ್ ಬೇಡ ಅಣ್ಣ, ಸಪರೇಟ್ ವಿಡಿಯೋ ಹಾಕೊಳ್ಳಿ. ಮ್ಯೂಸಿಕ್ ಬೇಡವಾ? ಮ್ಯೂಸಿಕ್ ಬೇಡ. ಎರಡ್ 2025ರಲ್ಲಿ ಗುರುನಂದನ್ ಅವರ 3 ಸಿನಿಮಾ ತೆರೆ ಮೇಲೆ ಬರ್ತಿದೆ. ಅದರಲ್ಲಿ ಒಂದು ಜನವರಿ 24ಕ್ಕೆ ಬರ್ತಿರುವಂತಹ ಫಾರೆಸ್ಟ್ ಸಿನಿಮಾ. ಆ ತಂಡದವರು ಒಂದು ಪ್ರೀತಿಯ ಕಾಣಿಕೆಯನ್ನು ತಗೊಂಡು ಬಂದಿದ್ದಾರೆ. ಫಾರೆಸ್ಟ್ ಸಿನಿಮಾ ತಂಡದವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಕೇಳ್ಕೊಳ್ತೀನಿ. ಜನವರಿ 24ಗೆ ರ್ಯಾಂಕ್ ಸ್ಟಾರ್ ಗುರುನಂದನ್ ಅವರ ಸಿನಿಮಾ ಫಾರೆಸ್ಟ್ ಬರ್ತಾ ಇದೆ. ಸಿನಿಮಾದ ನಿರ್ಮಾಪಕರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಸರ್. ಸುಮಂತ್ ಬ್ರೋ ಮ್ಯೂಸಿಕ್ ಬೇಡ. ನನ್ನ ಹತ್ರ ಮ್ಯೂಸಿಕ್ ಕಂಟ್ರೋಲ್ ಇಲ್ಲ. ಮ್ಯೂಸಿಕ್ ಆಫ್ ಮಾಡಬೇಕಂತ ಸರ್, ಕಾಪಿರೈಟ್ ಪ್ರಾಬ್ಲಮ್.
ಮಿಸ್ಟರ್ ಜಾಕ್ ಸಿನಿಮಾ ತಂಡದವರು ದಯವಿಟ್ಟು ವೇದಿಕೆ ಮೇಲೆ ಇರಬೇಕಾಗಿ ಕೇಳ್ಕೊಳ್ತೀನಿ. ಮಿಸ್ಟರ್ ಜಾಕ್. ಜನವರಿ 24ಕ್ಕೆ ರಿಲೀಸ್ ಆಗ್ತಿರೋ ಫಾರೆಸ್ಟ್ ಸಿನಿಮಾ ತಂಡ. ಮಿಸ್ಟರ್ ಜಾಕ್ ಸಿನಿಮಾ ತಂಡದಿಂದ ಕೆಲವೊಂದು ವಿಷಯಗಳು ಗೊತ್ತಾಗಬೇಕಾಗಿದೆ. ಮೊದಲನೇದಾಗಿ ನಮ್ಮ ಸಿನಿಮಾದ ನಿರ್ಮಾಪಕರ ತಂಡದಿಂದ ನಮ್ಮ ಜೊತೆ ರವಿಕುಮಾರ್ ಸರ್ ಇದ್ದಾರೆ. ರವಿಕುಮಾರ್ ಸರ್ ಒಂದೆರಡು ಮಾತು ಆಡ್ಬಿಟ್ಟು ತೆಗೆದುಕೊಳ್ತೀವಿ. ನಮಸ್ಕಾರ ಎಲ್ಲರಿಗೂ ಈ ಇವೆಂಟ್ಗೆ ಸುಸ್ವಾಗತ. ಸೊ ನಾನು ಒಬ್ಬನೇ ಅಲ್ಲ ಪ್ರೊಡ್ಯೂಸರ್, ನನ್ನ ಜೊತೆ ಇವಾಗ 3-4 ಜನ ಇದ್ದಾರೆ. ಸೊ ನಾನು, ಮಹೇಶ್, ಆಮೇಲೆ ರವೀನಾ ಆ್ಯಂಡ್ ರಾಹುಲ್, ಆ್ಯಂಡ್ ಆಫ್ಕೋರ್ಸ್ ಗುರುನಂದನ್ ಹಿಮ್ಸೆಲ್ಫ್ ಇಸ್ ಆಲ್ಸೋ ದ ಪ್ರೊಡ್ಯೂಸರ್. ಸೊ ಪ್ರೊಡಕ್ಷನ್ ಈ ಕಂಪನಿ ವಾಸ್ ಬಿಕಾಸ್ ಆಫ್ ಗುರುನಂದನ್ಸ್ ಎಫರ್ಟ್ ಆಗಿದ್ದು. ಸೊ ಎಲ್ಲರಿಗೂ ಸುಸ್ವಾಗತ ಈ ಇವೆಂಟ್ಗೆ. ಸೊ ಥ್ಯಾಂಕ್ಸ್ ಫಾರ್ ಕಮಿಂಗ್, ಎಸ್ಪೆಷಲಿ ಹಾಲಿಡೇ ಸೀಸನ್ ಬೇರೆ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ, ನಿಜವಾಗ್ಲೂ ಗ್ರೇಟ್ಫುಲ್ ಫಾರ್ ದ್ಯಾಟ್. ಆ್ಯಂಡ್ ಅದೇ ಇದುವರೆಗೆ ನಮ್ಮದು ಒಂದು 70% ಶೂಟಿಂಗ್ ಮುಗಿದಿದೆ. ಸೊ ದ ಲಾಸ್ಟ್ ಶೆಡ್ಯೂಲ್ ಜನವರಿ 6th ಶುರು ಆಗ್ತಾ ಇದೆ. ಸೊ ವಿ ಆರ್ ಫಿನಿಶಿಂಗ್ ದ ಶೂಟಿಂಗ್ ಬೈ ಎಂಡ್ ಆಫ್ ಜಾನ್, ಆ್ಯಂಡ್ ರಿಲೀಸ್ ಅಂದ್ಕೊಂಡಿರೋದು ನಾವು ಜೂನ್-ಜುಲೈನಲ್ಲಿ. ದಟ್ ಈಸ್ ವಾಟ್ ವಿ ಹ್ಯಾವ್ ಥಾಟ್ ದ ರಿಲೀಸಸ್. ಆ್ಯಂಡ್ ಅಗೇನ್ ಥ್ಯಾಂಕ್ ಯು ಒನ್ಸ್ ಅಗೇನ್, ಆ್ಯಂಡ್ ಪ್ಲೀಸ್ ಎಂಜಾಯ್ ದ ಇವೆಂಟ್ ಆ್ಯಂಡ್ ದಿಸ್ ಶಾರ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ರವಿ ಸರ್, ರವಿ ಸರ್. ಹಾಗೆ ಕೆಮಿಸ್ಟ್ರಿ ಆಫ್ ಕರಿಯಪ್ಪ, ಕ್ರಿಟಿಕಲ್ ಕೀರ್ತನೆಗಳು, ಮ್ಯಾನ್ಷನ್ ಮತ್ತು ನ್ಯಾನೋ ನಾರಾಯಣಪ್ಪ, ಮೇರಿ, ಈ ತರ ಹಲವು ಸಿನಿಮಾಗಳಲ್ಲಿ ಅಸೋಸಿಯೇಟ್ ಹಾಗೂ ಕೋ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಿದ್ದ ಸುಮಂತ್ ಗೌಡರು ನಮ್ಮ ಈ ಸಿನಿಮಾದ ಡೈರೆಕ್ಟರ್, ದ ಕ್ಯಾಪ್ಟನ್ ಆಫ್ ದ ಶಿಪ್. ಅವರ ಮೊದಲನೇ ಚಿತ್ರ ಮಿಸ್ಟರ್ ಜಾಕ್. ಸುಮಂತ್ ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಮೈ ಫಸ್ಟ್ ಡೆಬ್ಯೂ ಸಿನಿಮಾ. ಸೊ ಗುರು ಸರ್ಗೆ ಹೋಗಿ ಫಸ್ಟು ಕತೆ ಹೇಳಿದಾಗ ಅವರು ಫಸ್ಟ್ ಟೈಮೇ ಓಕೆ ಆಯಿತು, ನಾನೇ ಪ್ರೊಡಕ್ಷನ್ ಮಾಡ್ತೀನಿ, ಶೂಟ್ ಶುರು ಮಾಡೋಣ ಅಂತ. 75% ಶೂಟ್ ಕಂಪ್ಲೀಟ್ ಆಗಿದೆ. ಈಗ ನೆಕ್ಸ್ಟ್ ಮಂತ್ ವಿ ಆರ್ ಡನ್ ವಿತ್ ಶೂಟ್, ಕಂಪ್ಲೀಟ್ ಮುಗಿಸ್ಕೊತಾ ಇದ್ದೀವಿ. 75 ಕ್ಲೈಮ್ಯಾಕ್ಸ್ ಪೋರ್ಷನ್ ಒಂದು ಬಾಕಿ ಇದೆ. ಸೊ ಈಗ ಬೆಂಗಳೂರು ಸುತ್ತಮುತ್ತ ಶೂಟ್ ಮುಗಿಸ್ಕೊಂಡಿದ್ದೀವಿ. ನೆಕ್ಸ್ಟ್ ಸಾಂಗ್ಗೆ ಕಾಶ್ಮೀರ್ ಅಥವಾ ಲಡಾಖ್ಗೆ ಹೋಗೋ ಪ್ಲ್ಯಾನ್ ಇದೆ. ಅದು ಮುಗಿದ ತಕ್ಷಣ ನಮ್ಮದು ಸಿನಿಮಾ ರಿಲೀಸಿಗೆ ರವಿ ಸರ್ ಹೇಳಿದಂಗೆ ವಿ ಆರ್ ಪ್ಲಾನಿಂಗ್ ಆನ್ ಏಪ್ರಿಲ್ ಆರ್ ಮೇ. ಸರ್ ಮಿಸ್ಟರ್ ಜಾಕ್ ಬಂದು ಆ್ಯಕ್ಚುಲಿ ಜಾನಕಿರಾಮ್, ಹೀರೋ ಹೆಸರು ಜಾನಕಿರಾಮ್. ಸಿನಿಮಾದಲ್ಲಿ ಯೂಶಲಿ ಸ್ಟ್ಯಾಂಡಪ್ ಕಾಮಿಡಿಯನ್ಸು ಅವ್ರದ್ದೊಂದು ಶಾರ್ಟ್ ಕಟ್ ಇಟ್ಕೋತಾರೆ. ಈಗ ಅಜಯ್ ರಾಥೋರ್ AR ಎಕ್ಸಾಂಪಲ್ ಹೇಳಿದ್ದು. ಸೊ ಈ ಥರ ಮಿಸ್ಟರ್ ಜಾಕ್, ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಅವನು ಮಿಸ್ಟರ್ ಜಾಕ್ ಅಂತ ಸ್ವ್ಯಾಗಲ್ಲಿ ಬಂದು ಹೇಳೋದು. ಸೊ ಅವನು ಇದಿರುತ್ತೆ, ಒಂದು ನಮ್ದೊಂದು ಏನು ಹೇಳ್ತೀವಿ, ಒಂದು ಸರ್ ನೇಮು, ಒಂದು ಸ್ವೀಟ್ ನೇಮಲ್ಲಿ ಕರಿಬೇಕು ಅಂತ ಇರುತ್ತಲ್ಲ. ಸೊ ಈ ವಿಚಾರದಲ್ಲಿ ಮಿಸ್ಟರ್ ಜಾಕ್ ಅಂತ ಇಟ್ಕೊಂಡ್ವಿ. ಜಾನಕಿರಾಮ್ ಸಿನಿಮಾದಲ್ಲಿ ಹೆಸರು ಒಂದು.
ಇಲ್ಲ, ಇದು ರೊಮ್ಯಾಂಟಿಕ್ ಕಾಮಿಡಿ, ರಾಮ್ ಕಾಮ್, ಒಂದು ಡ್ರಾಮಾ ಸರ್, ಫ್ಯಾಮಿಲಿ ಡ್ರಾಮಾ ನಡೆಯುತ್ತೆ. ಸೊ ಅದ್ರ ಮುಂಚೆ ಒಂದು ಸ್ಟ್ಯಾಂಡರ್ಡ್ ಕಾಮಿಡಿಯನ್ ಆಗಿರ್ತಾನೆ ಹೀರೋ. ಅವ್ರ ಲೈಫ್ ಸ್ಟೈಲೇ ಈಗ ನಮ್ಮ ಕೆಲಸ ಒಂದಾದ್ರೆ ಹಾಬಿ ಒಂದು ಇರುತ್ತಲ್ಲ, ಸೊ ಹಾಬಿ ಅವ್ರು ಖುಷಿ ಕೊಡ್ತಾ ಇರೋದು, ಬೇರೆಯವ್ರ ಖುಷಿ ಕಾಣ್ತಾ ಇರೋದು ಸ್ಟ್ಯಾಂಡರ್ಡ್ ಕಾಮಿಡಿಯನ್ ಆಗಿ. ಸೊ ಯೂಶಲ್ ಆಗಿ ಸ್ಟ್ಯಾಂಡರ್ಡ್ ಕಾಮಿಡಿಯನ್ಸ್ ಅವರು ವರ್ಕ್ ಮಾಡ್ತಾ ಇರ್ತಾರೆ, ಅವ್ರು ಪಾರ್ಟ್ ಟೈಮು ಅಥವಾ ಒಂದು ಹಾಬಿಯಾಗಿ ಖುಷಿಗೋಸ್ಕರ ಮಾಡ್ತಾ ಇದ್ರೆ ಸ್ಟ್ಯಾಂಡರ್ಡ್ ಕಾಮಿಡಿ. ಕರೆಕ್ಟಾ ಸರ್? ಎಸ್ ಸರ್. ಸರ್ ಅದೇ ಫಾರ್ಮೆಟ್ ಇಲ್ಲ, ಒಂದು ರಾಮ್ ಕಾಮ್, ಒಂದು ರೊಮ್ಯಾಂಟಿಕ್ ಕಾಮಿಡಿ, ಇದ್ರ ಮಧ್ಯೆ ಒಂದು ಎಮೋಷನಲ್. ಇಲ್ಲ ಸರ್, ಇದು ಬೇರೆ ಜಾನರ್, ಕಂಪ್ಲೀಟ್ ಬೇರೆ ಪ್ಯಾಟರ್ನ್. ಗುರು ಸರ್ನ ಬೇರೆ ತರ ತೋರಿಸ್ಬೇಕು ಅಂತ ನಾನು ಫಸ್ಟ್ ಟೈಮ್ ಕತೆ ಬೇರೆ ಮಾಡ್ಕೊಂಡಿದ್ದೀನಿ ಸರ್. ಸರ್ ಸಾಂಗ್ಸ್ 4 ಸಾಂಗ್ಸ್ ಅದು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ. ಸಾಂಗ್ಸ್ ಬಗ್ಗೆ ಕೇಳಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಮಾತಾಡ್ತಾರೆ, ಅವ್ರು ಮಾತಾಡ್ತಾರೆ. ಸಿನಿಮಾ ನಿರ್ದೇಶಕರನ್ನ ಏನಾದ್ರು ಪ್ರಶ್ನೆ ಕೇಳಿದ್ರೆ ಕೇಳ್ಬೋದು ಸರ್. ಸರ್ ಈಗ ಆರ್ಟಿಸ್ಟ್ ಬಳಗದಲ್ಲಿ ನಾನು ಆಕ್ಚುಲಿ ಹೇಳ್ಬೇಕು ಅನ್ಕೊಂಡೆ. ಧರ್ಮಣ್ಣ ಕಡೂರ್ ಅವ್ರು ಮಾಡ್ತಾ ಇದ್ದಾರೆ, ಮಿತ್ರ ಸರ್ ಮಾಡ್ತಾ ಇದ್ದಾರೆ, ಮತ್ತೆ ಗೋಪಾಲ್ ದೇಶಪಾಂಡೆ ಅವ್ರು ಮಾಡ್ತಾ ಇದ್ದಾರೆ, ಹೀರೋಯಿನ್ ಆಗಿ ತಪಸ್ಮಣಿ ಪೂರ್ಣಾಚಾರು, ಹಾಗೆ ಅನಂತ್ ಅವ್ರು ಮಾಡ್ತಾ ಇದ್ದಾರೆ, ಸುಷ್ಮಿತಾ ಅವರು, ಹಾಗೆ ತುಂಬಾ ಹಲವಾರು ಜನ. ನಮ್ಮ ಗಿರಿಯಣ್ಣ ಅವರು ಮಾಡಿದ್ದಾರೆ, ಆಲ್ರೆಡಿ ಶೂಟ್ ಮುಗ್ದಿದೆ ಅವ್ರದ್ದು. ಗೋಪಾಲ್ ದೇಶಪಾಂಡೆ ಸರ್ ಸ್ಟ್ಯಾಂಡರ್ಡ್ ಕಾಮಿಡಿಯನ್ಸ್ನ ಅದೇ ಶೂಟ್ ಮಾಡ್ತಾ ಇದ್ದೀನಿ ಸರ್. ಅವರು ಇರ್ತಾರೆ, ಕಾರ್ತಿಕ್ ಪತ್ತರ್ ಅವರು ಆ್ಯಕ್ಟ್ ಮಾಡ್ತಾ ಇದ್ದಾರೆ, ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸರ್. ಅದನ್ನೇ ಸರ್ ಸಿನಿಮಾ ಮುಗಿದ ಮೇಲೆ ತೋರ್ಸೋಣ ಅಂತ, ಸಿನಿಮಾ ಶೂಟ್ ಎಲ್ಲ ಆದ್ಮೇಲೆ ಸಿನಿಮಾ ನೋಡಿ ನಿಮಗೆ ಗೊತ್ತಾಗುತ್ತೆ ವಿಚಾರ ಏನು ಹೇಳ್ತಾ ಇದ್ದೀನಿ ಅಂತ. ಬರೀ ಸ್ಟ್ಯಾಂಡರ್ಡ್ ಕಾಮಿಡಿ ವಿಚಾರನೇ ಇಲ್ಲ, ನಾನು ಹೇಳ್ದಂಗೆ ಒಂದು ರೊಮ್ಯಾನ್ಸ್ ಇರುತ್ತೆ, ಒಂದು ಫನ್ ಇರುತ್ತೆ, ಒಂದು ಎಮೋಷನ್ನು, ಒಂದು ಅಳಿಸೋದು. ಸೊ ಇದೆಲ್ಲ ಕಂಪ್ಲೀಟ್ ಒಂದು ಪ್ಯಾಕ್ಡ್ ಮೂವಿ ಅಂತ ಹೇಳ್ಬೋದು ಸರ್. ಹೌದು ಸರ್, ಸ್ಟ್ರೈಟ್ ಕನ್ನಡ. ಎಸ್, ಅಂದ್ರೆ ನಮ್ಮ ಟೆಕ್ನಿಷಿಯನ್ ಬಳಗ ಬಂತು ಅಂದ್ರೆ ನಮ್ಗೆ ಶಿವಸೇನ ಅವರು ಸಲಗ ಭೀಮಾ ಮಾಡ್ತಿರಲ್ಲ, ಅವರು DOP ಮಾಡ್ತಿದ್ದಾರೆ. ಕಿರಣ್ ರವೀಂದ್ರನಾಥ್ ಸರ್ ಅವರು ಫಸ್ಟ್ ರ್ಯಾಂಕ್ ರಾಜು ಕನ್ನಡ ಮೀಡಿಯಂ ಗುರು ಸರ್ ಒಟ್ಟಿಗೆ ಮಾಡಿದ್ದು. ಎಡಿಟರ್ ಆಗಿ ಉದಯ್ ಅವರು ಆ್ಯಂಡ್ ಫಸ್ಟ್ ಡೆಬ್ಯೂ ಅವ್ರದ್ದು ನಮ್ಮ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಆ್ಯಂಡ್ ಎಸ್, ಮೇನ್ ನನಗೆ ಬ್ಯಾಕ್ ಬೋನ್ ಆಗಿ ನಿಂತಿರೋ ಚಂಗಪ್ಪ ಅವರು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಐ ವಿಲ್ ಹ್ಯಾಂಡ್ ಓವರ್ ದಿಸ್ ಕಿರಣ್ ಸರ್, ಅವ್ರು ಮಾತಾಡಬೇಕು. ನಮ್ಮ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಕಿರಣ್ ರವೀಂದ್ರನಾಥ್ ಅವರು. ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಹುಟ್ಟುಹಬ್ಬದ ಶುಭಾಶಯಗಳು. ಹೀಗೆ ಪ್ರತಿ ವರ್ಷ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತಾ ಇರ್ರಿ ನೀವು ಅಂತ ನಾನು ಕೇಳ್ತೀನಿ. ಈ ನಮ್ಮ ಜಾಕ್ ಸಿನಿಮಾನಲ್ಲಿ ಒಟ್ಟು 4 ಸಾಂಗ್ ಪ್ಲ್ಯಾನ್ ಮಾಡಿದ್ದೀವಿ. ಮೊದಲೇ ಒಂದು ಹಾಡು ಟೈಟಲ್ ಸಾಂಗ್ನ ನಾವು MC ಬಿಜು ಹತ್ರ ಹಾಡಿಸಿದ್ದೀವಿ. ಅದಾದ ನಂತರ ಒಂದು ಮೆಲೋಡಿ ಸಾಂಗ್ ಬರುತ್ತೆ. ಸೊ ಮೆಲೋಡಿ ಸಾಂಗ್ ಆದಮೇಲೆ 2 ಮೆಲೋಡಿ ಸಾಂಗ್ ಬರುತ್ತೆ, ಒಂದು ಪ್ಯಾಥೋ ಸಾಂಗ್ ಬರುತ್ತೆ. ಇನ್ನೂ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯಾರ ಹತ್ರ ಹಾಡಿಸ್ಬೇಕು ಅಂತ. ಹಾಗೆ ಒಂದು ಜಯಂತ್ ಕಾಯ್ಕಿಣಿಯವ್ರ ಹತ್ರ ಬರ್ಸಿದ್ದೀವಿ. ಹಾಗೆ ಒಂದು ಪ್ರಮೋದ್ ಮರವಂತೆ ಅವ್ರು ಬರ್ತಿದ್ದಾರೆ ಹಾಡನ್ನ. ಸೊ ಲೈನ್ ಸೊ ಹೀಗೆ ಮುಂಚಿನ ಥರನೇ ತಮ್ಮ ಒಂದು ಸಪೋರ್ಟ್ ನಮ್ಮ ಮೇಲೆ ಇರಲಿ, ನಮ್ಮ ಚಿತ್ರತಂಡದ ಮೇಲೆ ಇರಲಿ ಅಂತ ನಾನು ಕೇಳ್ಕೊಳ್ತೀನಿ ಸರ್. ಧನ್ಯವಾದಗಳು. ಸಿನಿಮಾ 2 ಶೆಡ್ಯೂಲ್ ಮುಚ್ಚಿರೋ ಕಾರಣ ಆಲ್ರೆಡಿ ಸಿನಿಮಾ ಎಡಿಟಿಂಗ್ ಟೇಬಲ್ ಹೋಗಿದೆ. ಸಿನಿಮಾನ 70% ಎಡಿಟಿಂಗ್ ಮಾಡಿ ಸಿನಿಮಾ ಹೆಂಗೆ ಬಂದಿದೆ ಅಂತ ನೋಡಿದಂಥ ಒಂದೇ ವ್ಯಕ್ತಿ ಅಂದರೆ ನಮ್ಮ ಸಿನಿಮಾದ ಎಡಿಟರ್ ಉದಯ್ ಕುಮಾರ್. ಒಂದೆರಡು ಮಾತು ಸಿನಿಮಾ ಹೆಂಗೆ ಬಂದಿದೆ ಅಂತ ನಮಗೂ ಕುತೂಹಲ ಇದೆ. ಎಲ್ರಿಗೂ ನಮಸ್ಕಾರ, ಮಾಧ್ಯಮ ಮಿತ್ರದವ್ರಿಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್. ಸಿನಿಮಾ ಬಗ್ಗೆ ಹೇಳೋಕ್ಕೆ ಮುಂಚೆ ಗುರುವಣ್ಣ ಬಗ್ಗೆ ಒಂದು 2 ಮಾತು ಹೇಳಲೇಬೇಕು. 2014ರಲ್ಲಿ ಚಂಗಪ್ಪ ನಂಗೆ ಪರಿಚಯ ಮಾಡಿಸಿದ್ದು. ಸೊ ಫಸ್ಟ್ ಬಿಗ್ ಥ್ಯಾಂಕ್ಸ್. ಯಾಕಂದರೆ ಮಂದಿ ಮನಿ ಟಾಕೀಸಲ್ಲಿ ಆಲ್ಮೋಸ್ಟ್ ಎಲ್ಲರೂ ಹೊಸಬ್ರಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಡೈರೆಕ್ಟ್ರು ಹೊಸಬ್ರು, ಎಡಿಟರ್ ನಾನು ಹೊಸಬ, ಹೀರೋಯಿನ್ ಹೊಸಬ್ರು. ಸೊ ಹಿಂಗೆ ಹೊಸಬ್ರು ತಂಡ ಸೇರಿಕೊಂಡು ಸಾರಿ ಗುರುವಣ್ಣ ತುಂಬ ಕ್ಲೋಸ್ ಆಗಿದ್ದು ಯಾಕೆ ಅಂದರೆ ಫಸ್ಟ್ ನಮ್ಮೂರು ಕುದುರೆಮುಖ ಅಂತ ಹೇಳಿದ ತಕ್ಷಣ ನಮ್ಮ ಜಿಲ್ಲೆಯವರು ಅಂತ ತುಂಬ ಕ್ಲೋಸ್ ಆದರು.
ಆಮೇಲೆ ಗುರುವಣ್ಣ ಬಗ್ಗೆ ಹೇಳ್ಬೇಕಂದ್ರೆ ತುಂಬ ಪಾಸಿಟಿವ್ ವ್ಯಕ್ತಿ. ಅವರು ಮೂಡಿಗೆರೆಯಿಂದ ಬೆಂಗಳೂರು ಬಂದಿರೋ ಒಂದು ಕಥೆನೇ ಸ್ಟೋರಿ ಮಾಡ್ಬೋದು. ತುಂಬ ಸತಿ ಹೇಳಿದ್ದೀನಿ ನಾನು ಅವ್ರ ಲೈಫ್ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ರು. ಸ್ಕೂಲ್ ಡೇಸಲ್ಲಿ ನಾವೆಲ್ಲ ಒದ್ದಾಡ್ತೀವಿ ಫಸ್ಟ್ ರ್ಯಾಂಕ್ ಬರಬೇಕು, ಮನೇಲೇ ಹೇಳ್ತಾರೆ ಫಸ್ಟ್ ರ್ಯಾಂಕ್ ಬರಬೇಕು ಅಂತ. ಬಟ್ ಗುರುವಣ್ಣಂದು ಪಾಸಿಟಿವ್ ಥಿಂಗ್ಸ್ ಅದು ಹಾರ್ಡ್ ವರ್ಕ್ ಹೆಂಗಿದೆ ಅಂದರೆ ಸಿನಿಮಾದಲ್ಲಿ ಬರ್ತಿದ್ದಂಗೆ ಫಸ್ಟ್ ರ್ಯಾಂಕ್ ರಾಜು ಅಂತ ಅವ್ರಿಗೆ ಒಂದು ಟೈಟಲ್ ಸಿಕ್ತು. ಸೊ ಕಮಿಂಗ್ ಟು ಸಿನಿಮಾ, ತುಂಬ ಸಿನಿಮಾ ಆನ್ಲೈನ್ ಎಡಿಟರ್ ವರ್ಕ್ ಮಾಡಿದ್ದೀನಿ. ನಾನು ಡೈರೆಕ್ಷನ್ ಮಾಡೋ ಸಿನಿಮಾ ಎಡಿಟಿಂಗ್ ಬಿಟ್ಟರೆ ಬೇರೆ ಮಾಡ್ತಿರ್ಲಿಲ್ಲ. ಗುರುವಣ್ಣ ಕರೆದು ಇಲ್ಲ ನೀನು ಎಡಿಟಿಂಗ್ ಮಾಡು, ನಿನ್ನ ಮೇಲೆ ನಾನು ಕಾನ್ಫಿಡೆಂಟ್ ಇದೆ ಅಂತ ಹೇಳಿದ್ರು. ಸೊ 2 ಶೆಡ್ಯೂಲ್ ಮುಗ್ದು 75% ಎಡಿಟ್ ಆಗಿ ಸಿನಿಮಾ ನಾನು ಒಬ್ಬನೇ ನೋಡಿದ್ದೀನಿ, ನಾನು ಡೈರೆಕ್ಟ್ರ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಬರೆದಿರೋ ಕಥೆಯಲ್ಲಿ ತುಂಬ ಕ್ಲಾರಿಟಿ ಇದೆ, ಒಂದು ಒಳ್ಳೆ ವಿಷನ್ ಇದೆ. ಸಿನಿಮಾ ಮಾಧ್ಯಮ ಅನ್ನೋದು ಜಸ್ಟ್ ಎಂಟರ್ಟೈನ್ಮೆಂಟ್ ಜೊತೆ ಒಂದು ಮೆಸೇಜ್ ಇರಬೇಕು ಅಂತ ಮಾಡಿರೋಂಥ ಕತೆ. ಎಲ್ಲೂ ನಿಮಗೆ ಮುಖ ಸಿಂಡ್ರಿಸೋ ಅಂತ ಅಥವಾ ಮುಜುಗರ ಆಗೋ ಅಂಥ ಕತೆ ಇಲ್ಲ. ಎಲ್ಲ ಥರ ಫ್ಯಾಮಿಲೀಸ್, ಎಲ್ಲ ಏಜ್ ಅವ್ರು ಬಂದು ನೋಡಿ 1-2 hours ಒಂದು ಒಳ್ಳೆ ಫೀಲ್ ಗುಡ್ ಸಿನಿಮಾ. ಆಮೇಲೆ ಅವ್ರವ್ರ ಪಾತ್ರಗಳನ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಗುರು ಸರ್ಗೂ ಇದೊಂದು ಒಳ್ಳೆ ಚಾಲೆಂಜಿಂಗ್ ಕ್ಯಾರೆಕ್ಟರು, ತಪಸ್ವಿನಿಗೂ ಅಷ್ಟೇ. ಹೀರೋಯಿನ್ ಅಂದ ತಕ್ಷಣ ಏನಾಗುತ್ತೆ, ಜನರಲಿ ಒಂದು ಗ್ಲಾಮರ್ಗೆ ಯೂಸ್ ಮಾಡ್ತೀವಿ ಅಂತ ಅಲ್ಲದೆ ಪಾತ್ರ ತುಂಬ ಗಟ್ಟಿಯಾಗಿರೋಂಥ ಪಾತ್ರ, ತುಂಬ ಚೆನ್ನಾಗಿ ತೂಗಿದ್ದಾರೆ. ಗೋಪಾಲ್ ದೇಶಪಾಂಡೆ ಸರ್ ಅಷ್ಟೇ ಒಂದು ವಿಭಿನ್ನವಾದ ಕ್ಯಾರೆಕ್ಟ್ರು. ಮಿತ್ರತ ಸರ್ದು ಅಷ್ಟೇ. ಯಾರೇ ಬಂದ್ರೂ ಪ್ರತಿಯೊಬ್ಬರಿಗೂ ಅವ್ರವ್ರದ್ದು ಒಂದು ಇಂಪಾರ್ಟೆನ್ಸ್ ಇದೆ. ಅವ್ರವ್ರ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ತೂಗಿದ್ದಾರೆ. ಇನ್ನೇನು ವಿ ಆರ್ ಎಕ್ಸೈಟೆಡ್, ಅಂದರೆ ಆಡಿಯನ್ಸ್ ನೋಡಿ ಏನು ಹೇಳ್ತಾರೆ ಅನ್ನೋದನ್ನ ಕಾತರದಿಂದ ಕಾಯ್ತಾ ಇದೀವಿ. ಮಿಕ್ಸ್ಚರ್ ಆಫ್ ಎಮೋಷನ್ ಇದು, ಮಿಕ್ಸ್ಚರ್ ಆಫ್ ಎಮೋಷನ್ ಅಂದರೆ ನಗು ಅಂದರೆ ಬರೀ ನಗು, ಅಳು ಅಂದರೆ ಅಳು ಅಂತಲ್ಲ. ಟೆಂಪೋ ಚೆನ್ನಾಗಿ ಯೂಸ್ ಮಾಡಿದ್ದೀವಿ ನಾವು. ರೈಟಿಂಗಲ್ಲಿ ತುಂಬ ಸ್ಟ್ರಾಂಗಾಗಿ ಬರ್ದಿರೋದ್ರಿಂದ ಎಡಿಟಿಂಗಲ್ಲಿ ನನಗೆ ಈಸ್ ಆಯಿತು. ಅಂದರೆ ಒಂದು ಪಾಯಿಂಟಲ್ಲಿ ನಗ್ತೀವಿ, ಒಂದು ಪಾಯಿಂಟಲ್ಲಿ ನಾವೇ ಸ್ವಲ್ಪ ಸ್ಯಾಡ್ ಆಗ್ತೀವಿ, ಒಂದು ಪಾಯಿಂಟಲ್ಲಿ ನಾವೇ ಚೇರಪ್ ಆಗ್ತೀವಿ, ಮತ್ತು ಲಾಸ್ಟಲ್ಲಿ ಒಂದು ಮೆಸೇಜ್ ಇದೆ. ಎಲ್ಲೂ ನಿಮಗೆ ಬೋರ್ ಹೊಡ್ಸಲ್ಲ. ಈಗ ಏನಂದರೆ ಈ ಬರೋ ಸಿನಿಮಾ ಎಲ್ಲ ಆಡಿಯನ್ಸು ಕಮರ್ಷಿಯಲ್ ಇಲ್ಲದೆ ಕಮರ್ಷಿಯಲ್ ಜೊತೆ ಕಂಟೆಂಟು ಬೇಕು ಅಂತಾರೆ. 100% ಇದರಲ್ಲಿ ಒಳ್ಳೆ ಕಂಟೆಂಟು ಇದೆ. ಆಮೇಲೆ ಮಾಡಿರೋ ಪಾತ್ರನೂ ಅಷ್ಟೇ, ಇಟ್ಸ್ ನಾಟ್ ಎ ರುಟೀನ್ ಸುಮ್ಮನೆ ಒಬ್ಬ ಹೀರೋ ಬಂದ ಒಂದು ಸಾಂಗ್ ಡ್ಯಾನ್ಸ್ ಮಾಡ್ದ ಅಂತಲ್ಲ. ಅವ್ರ ಕ್ಯಾರೆಕ್ಟರ್ ತುಂಬ ನೀಟಾಗಿ ಕ್ರಾಫ್ಟ್ ಮಾಡಿದ್ದಾರೆ ಡೈರೆಕ್ಟರ್. ಆ್ಯಕ್ಚುಲಿ ಅದನ್ನು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಹಾಗೆ ನಮ್ಮ ಸೆಕೆಂಡ್ ಶೆಡ್ಯೂಲ್ ನಮ್ಮ ಜೊತೆ ಸೇರುತ್ತಾ ಸೀನಿಯರ್ ಆರ್ಟಿಸ್ಟ್ ಅಂತ ಹೇಳ್ಬೋದು, ಹಿರಿಯ ಕಲಾವಿದ ಅಂತ ಹೇಳಿ. ಸೀನಿಯರ್ ಅಂದರೆ ನಮಗಿಂತ ಎಲ್ರಿಗಿಂತ ಸೀನಿಯರ್ ಅಂತ ಮಿತ್ರ ಸರ್ ನಮ್ಮ ಜೊತೆ ಇದ್ದಾರೆ. ಒಂದೆರಡು ಮಾತು ನಮ್ಮ ಚಿತ್ರತಂಡ ಕುರಿತಾಗಿ ಮಾತಾಡಬೇಕು ನೀಡುತ್ತೆ. ನಮಸ್ಕಾರ, ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇನ್ ಅಡ್ವಾನ್ಸ್. ಹ್ಯಾಪಿ ಬರ್ತ್ಡೇ ಸರ್, ಕೃಷ್ಣ ರಾಜು ಸರ್. ತುಂಬ ನಗಿಸಿದ್ರಿ ನಮ್ಮನ್ನು. ಹೊಸ ತಂಡ ಮಂಡಿ ಮನೆ ಟ್ಯಾಕೀಸ್ ಕರೆ ಬರುತ್ತೆ, ಚೆನ್ನಪ್ಪ ಅವರು ಕರೆ ಮಾಡ್ತಾರೆ. ಭಾಳ ತೂಕದ ಮನುಷ್ಯ ಅವರು, ಭಾಳ ಲೆಕ್ಕಾಚಾರದ ಮನುಷ್ಯ. ನೋಡಿ, ಪ್ರತಿಯೊಂದಕ್ಕೂ ಲೆಕ್ಕ ಹೇಳ್ತಾ ಇರ್ತಾರೆ ಅವರು. 2 ನಿಮಿಷ ಮಾತಾಡಬೇಕು ನೀವು. ಅವತ್ತು ಲೇಡಿ ಆಂಕರ್ ಯಾರು ಸಿಗಲಿಲ್ಲ, ಅದಕ್ಕೆ ನಾನೇ ಮಾಡ್ತಾ ಇದ್ದೆ. ಎಲ್ಲ ಬಜೆಟನ್ನು ಕಂಟ್ರೋಲ್ ಮಾಡುವಂಥ ರೀತಿ ಅವರು. ಇದಾಗ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿರಬೇಕು ಅನ್ನೋದು ಭಾಳ ಲೆಕ್ಕಾಚಾರ. ತೂಕಗಳು ಅಷ್ಟು ಲೋ ಬಜೆಟ್ ಸಿನಿಮಾ ಮಾಡ್ತಾರೆ ಸರ್. ಲೋ ಬಜೆಟ್ ಅಲ್ವಾ ಅಂತ ಕೇಳ್ತೀನಿ ನಾನು. ಅಂದರೆ ಭಾಳ ಸಿನಿಮಾನ ಭಾಳ ಅರ್ಥ ಮಾಡಿಕೊಂಡು ನನ್ನನ್ನು ನಂಬ್ಕೊಂಡು ಬಂದಂಥ ನಿರ್ಮಾಪಕರಿಗೆ ಯಾರಿಗೂ ಸಮಸ್ಯೆ ಆಗಬಾರ್ದು, ಜೊತೆಗೆ ಪ್ರೇಕ್ಷಕರಿಗೂ ಕೂಡ ಆಶಾಭಂಗ ಆಗಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬ ಆ ರೀತಿ ವ್ಯಕ್ತಿ ಇದ್ರೇ ಸಿನಿಮಾ ಭಾಳ ಅದ್ಭುತವಾಗಿ ನಡೆಯೋದು. ನನ್ನ ವೈಯಕ್ತಿಕ ಎಕ್ಸ್ಪೀರಿಯನ್ಸ್. ನನ್ನ ಪ್ರೊಡಕ್ಷನ್ಗಳು ಕೂಡ ನಿಮ್ಮಂಥವ್ರನ್ನೊಬ್ಬರು ಇಟ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಒಳ್ಳೆ ಸಬ್ಜೆಕ್ಟು. ಸುಮಂತ್ ಗೌಡ್ರು ನೋಡೋದಕ್ಕೆ ಅವರೇ ಹೀರೋ ಥರ ಇದ್ದಾರೆ, ಭಾಳ ಚೆನ್ನಾಗಿದ್ದಾರೆ. ಅವ್ರು ನನಗೆ ಗೊತ್ತು, ನನಗೆ ಕಥೆಯನ್ನು ಭಾಳ ಚೆನ್ನಾಗಿ ನರೇಟ್ ಮಾಡಿದರು. ನನಗೆ ಭಾಳ ಇಷ್ಟ ಆಯಿತು. ನನ್ನ ಪಾತ್ರ ಭಾಳ ತೂಕದ ಪಾತ್ರ, ಭಾರತದಲ್ಲ, ಭಾಳ ವಿಶೇಷವಾಗಿರುವಂಥ ಪಾತ್ರ. ನಾನು ಕತೆ ಹೇಳಿ ಒಂದು ಬರೋದಲ್ಲ, ನನ್ನನ್ನು ಬಿಟ್ಟರೆ ಈ ಪಾತ್ರ ಯಾರು ತೂಕ ಬರರು ಅಂತ ಕೇಳಿದಾಗ ಸದ್ಯಕ್ಕೆ ಯಾರು ಇರಲಿಲ್ಲ ಅನಿಸುತ್ತೆ. ನನಗೋಸ್ಕರನೇ ಟ್ರೈಲರ್ ಮೇಡ್ ಕ್ಯಾರೆಕ್ಟರ್ ನನಗೋಸ್ಕರ. ಈಗಿನ ಗೆಟಪ್ಪನ್ನೆಲ್ಲ ಬಳಸ್ಕೊಂಡು ಒಂದು ಲಾಯರ್ ಪಾತ್ರದಲ್ಲಿ ಕಾಣಿಸ್ಕೋತೀನಿ. ನ್ಯಾಯ ಕೊಡ್ತೀನ ಕೊಡಲ್ವಾ, ಲಾ ಓದಿ ಲಾಯರ್ ಆಗಿರುವಂಥ ಪಾತ್ರ. ತುಂಬ ಜನ ಲಾ ಮಾಡಿದೆ ಲಾಯರ್ ಹತ್ರ ಓಡಾಡ್ತಾರೆ. ಲಾ ಮಾಡಿ ಲಾಯರ್ ಆಗುವಂಥ ಪಾತ್ರ ಲಕ್ಷ್ಮೀಪತಿ ಅನ್ನೋ ಒಂದು ಪಾತ್ರ, ವಿಶೇಷವಾದ ಪಾತ್ರ. ನನ್ನ ಗೆಳೆಯರು, ಆತ್ಮೀಯ ಗೆಳೆಯರು, ಬಂಟಿ ಮೂಲಕ ಭಾಳ ಆತ್ಮೀಯರಾದಂಥವ್ರು, ಉದಯರು ನಮ್ಮ ಆತ್ಮೀಯರು. ಅವ್ರ ಮೂಲಕ ಈ ತಂಡ ನನಗೆ ಪರಿಚಯ ಆಗುತ್ತೆ. ಗುರು ನನಗೆ ಇಸ್ ವೆರಿ ಕ್ಲೋಸ್ ಫ್ರೆಂಡ್. ನನಗೆ ನಾನು ರಾಗ ಸಿನಿಮಾ ಮಾಡುವಾಗ ನನಗೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಹಾಗಾಗಿ ಹೊಸ ಪ್ರೊಡಕ್ಷನ್ ಅಂತ ಹೇಳಿದ ತಕ್ಷಣ ಒಬ್ಬ ನಿರ್ಮಾಪಕರಾಗಿ, ಕಲಾವಿದನಾಗಿ ಯಾರ ಜೊತೆ ನಿಂತ್ಕೋಬೇಕು ನನ್ನ ಆಸೆ ತುಡಿತ. ಹಾಗಾಗಿ ಈ ತಂಡದ ಜೊತೆ ಇದ್ದೀನಿ. ಭಾಳ ಖುಷಿ ಅನಿಸ್ತಾ ಇದೆ ತಂಡದ ಜೊತೆ ನನಗಿರುವಂಥದ್ದು. ಆಮೇಲೆ ಸುಮಂತ್ ಗೌಡ್ರು ಖಂಡಿತ ಕನ್ನಡಕ್ಕೆ ಒಬ್ಬ ಪ್ರತಿಭಾವಂತ ನಿರ್ದೇಶಕರಾಗ್ತಾರೆ ಅನ್ನೋ ನಂಬಿಕೆ ಅವರ ಕತೆ ಹೇಳುವ ರೀತಿಯಲ್ಲಿ ನನಗೆ ಅನಿಸ್ತು. ಆಮೇಲೆ ಈ ಥರ ಹೊಸ ಚಿತ್ರಗಳು, ನ್ಯೂ ಟ್ರೆಂಡ್ ಸೆಟ್ಟಿಂಗ್ ಮೂವಿ
ಬರಬೇಕು. ಇಂಥ ಯುವಕರು ನಮ್ಮ ಕನ್ನಡ ಸಿನಿಮಾವನ್ನ ದಡವನ್ನ ದಾಟಿಸುವಂಥ ಕೆಲಸ ಆಗಬೇಕು. ಈಗ ನಿಂತು ನೀರಾಗ್ಬಿಟ್ಟಿದೆ ಚಿತ್ರರಂಗ. ಹೋದ ವರ್ಷ ನೋಡಿದೀವಿ ನಾವು, ಈ ವರ್ಷ ನೋಡಿದೀವಿ ಸಾಲು ಚಿತ್ರಗಳ ಸೋಲು, ಯಶಸ್ವಿ ಕಾಣದೇ ಇರುವಂಥದ್ದು 2-3 ಸಿನಿಮಾಗಳು ಮಾತ್ರ ಗೆದ್ದಿದೆ. ಬರುವ ವರ್ಷ 2025 ಬಹಳ ಯಶಸ್ವಿ ವರ್ಷ ಆಗುತ್ತೆ. ಸುಮಂತ್ ಗೌಡ್ರ ಹತ್ರ ಒಳ್ಳೊಳ್ಳೆ ನಿರ್ದೇಶಕರು ಬರ್ತಾರೆ, ಮಂಡಿ ಮನೆ ಅಂತ ಒಳ್ಳೆ ಪ್ರೊಡಕ್ಷನ್ ಹೌಸ್ ಬರುತ್ತೆ, ನಮ್ಮಂಥ ಕಲಾವಿದರಿಗೆ ಬೇಕಾದಷ್ಟು ಕೆಲಸ ಸಿಗುತ್ತೆ ಅನ್ನೋ ಆಶಾಭಾವನೆಗಳಿದ್ದೀವಿ. ಖಂಡಿತ ಈ ಸಿನಿಮಾ ನಿರಾಶೆ ಮಾಡಲ್ಲ, ಅಷ್ಟು ಟೈಟ್ ಸ್ಕ್ರಿಪ್ಟ್ ಇದೆ, ಬಹಳ ಖುಷಿ ಅನಿಸ್ತದೆ. ಸ್ಟಾರ್ಟ್ಅಪ್ ಕಾಮಿಡಿ ಮೇಲೆ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳಿದ ತಕ್ಷಣ ನಾನು ಎಕ್ಸೈಟ್ ಆದೆ. ನನ್ನ ಕ್ಯಾರಿಯರ್ ಸ್ಟಾರ್ಟ್ ಮಾಡಿದ್ದು 1998 ಇಸ್ವಿಯಲ್ಲಿ ಶೇಖರ್ ಸುಮನ್ ಶೋನ ನೋಡಿ ಎಕ್ಸೈಟ್ ಆಗಿ ನಾನು ಅವತ್ತು ಸ್ಟ್ಯಾಂಡಪ್ ಕಾಮಿಡಿಯನ್ನಾಗಿ ಒಂದು 5,000 ಶೋಗಳನ್ನು ನಾನು ಮಾಡಿದ್ದೆ. ಅದೆಲ್ಲ ನನಗೆ ನೆನಪು ಬಂತು. ಈಗ ನಾವೀಗ ಸ್ಪೈಡರ್ ಮ್ಯಾನಿಗೆ ವೆಬ್ ಇದೆ ಹೆಂಗಾಗಿದ್ದೀವಿ, ಕಾಮಿಡಿ ಇಲ್ಲ ನಮ್ಮ ಹತ್ರ, ಈಗ ಬರೀ ಟೆನ್ಷನ್ನು. ಭಾಳ ಕಷ್ಟದ ಕೆಲಸ ಕಾಮಿಡಿ ಮಾಡಿಸುವಂಥ ಕೆಲಸ, ಭಾಳ ಕಷ್ಟದ ಕೆಲಸ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕಾಮಿಡಿ ನೋಡೋಕ್ಕೆ ಅಂತ ಟಿಕೆಟ್ ಕೊಟ್ಟು ಬಂದಾಗ ನಗ್ತೀವಿ ನಾವು, ಸುಮ್ಮನೆ ಬಂದಾಗ ಕಾಮಿಡಿ ಮಾಡಿದಾಗ ಯಾರು ನಗೋದಿಲ್ಲ. ಭಾಳ ಕಷ್ಟದ ಕೆಲಸ. ಇವ್ರು ಡೂಯಿಂಗ್ ಎ ವಂಡರ್ಫುಲ್ ಜಾಬ್. ನಿಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ, ನಮ್ಮ ಬಗ್ಗೆ ಸಿನಿಮಾ ಆಗ್ತಾ ಇದೆ. ಒಳ್ಳೇದಾಗುತ್ತೆ ನಂಬಿಕೆ ನನಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಚಿತ್ರದ ಹೀರೋಯಿನ್ ತಪಸ್ವಿನಿ ಪುಣಚ್ ಅವರು ನಮ್ಮ ಜೊತೆ ಇದ್ದಾರೆ. ಒಂದೆರಡು ಮಾತು ನಮ್ಮ ಚಿತ್ರದ ಬಗ್ಗೆ ಮಾತಾಡ್ಬೇಕಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಸೊ ಡೈರೆಕ್ಟರ್ ಆಲ್ರೆಡಿ ಇಲ್ಲಿಂದ ಹೇಳ್ತಾರೆ ತುಂಬ ಕತೆ ಬಗ್ಗೆ ರಿವೀಲ್ ಮಾಡಬೇಡ ಅಂತ. ಸೊ ನಂದು ಕ್ಯಾರೆಕ್ಟರ್ ತುಂಬ ಸಸ್ಪೆನ್ಸ್ ಕ್ಯಾರಿ ಮಾಡುತ್ತೆ. ಸೊ ನಮ್ಮ ಡೈರೆಕ್ಟರ್ ಹೇಳ್ದಂಗೆ ಈ ಮೂವಿಯಲ್ಲಿ ಕಾಮಿಡಿ ಮಾತ್ರ ಅಲ್ಲ, ತುಂಬ ಸೆಂಟಿಮೆಂಟ್ಸ್ ಇನ್ವಾಲ್ವ್ ಆಗಿದೆ. ಸೊ ಅದನ್ನು ತುಂಬ ನೀಟಾಗಿ ಅಲೈನ್ ಮಾಡಿದ್ದಾರೆ. ಸೊ ನೀವು ಬಂದ್ಬಿಟ್ಟು ನೋಡಿದ ಮೇಲೇ ನಿಮಗೆ ಗೊತ್ತಾಗೋದು. ಸೊ ಅವ್ರು ಹೇಳ್ದಂಗೆ ಜನರನ್ನ ನಗ್ಸೋದು ಇಟ್ಸ್ ನಾಟ್ ಅ ಈಸಿ ಟಾಸ್ಕ್. ಸೊ ನಿಮ್ಮದು ಸಪೋರ್ಟ್ ಹಾಗೇ ಇರಬೇಕು. ಸಿನಿಮಾ ಬನ್ನಿ ನೋಡಿ, ತುಂಬಾ ಖುಷಿ ಆಗುತ್ತೆ. 70% ಕಂಪ್ಲೀಟ್ ಆಗಿದೆ. ಸೊ ಕ್ಲೈಮ್ಯಾಕ್ಸ್ ಪಾರ್ಟ್ ಇಟ್ಸ್ ದ ಮೇನ್ ಥಿಂಗ್, ಅದು ಪೆಂಡಿಂಗಲ್ಲಿದೆ. ಸೊ ಎಂಟೈರ್ ಟೀಮ್ ವರ್ಕ್ ಅಂತ ಹೇಳ್ಬೋದು. ಒಬ್ರದ್ದು ಸಪೋರ್ಟ್ ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ಆಗಲ್ಲ. ಸೊ ಎಲ್ಲಾರ್ದು ಸಪೋರ್ಟ್ ಇದೆ. ಪ್ರೊಡಕ್ಷನ್ ಹೌಸ್, ಡೈರೆಕ್ಷನ್ ಟೀಮ್, ಟೆಕ್ನಿಷಿಯನ್ಸ್, ಆರ್ಟ್ ಡಿಪಾರ್ಟ್ಮೆಂಟ್ ಎಲ್ಲನೂ ಅಷ್ಟೇ, ಎಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹೀರೋ ಸರ್ ಜೊತೆನೂ ವರ್ಕ್ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಅವರು ವರ್ಕ್ ಓರಿಯೆಂಟೆಡ್ ಅಂತ ಹೇಳ್ಬೋದು. ಆ್ಯಂಡ್ ಇವನ್ ದ ಪ್ರೊಡಕ್ಷನ್ ಹೌಸ್ ಹೊಸದು ನಮ್ಮ ರವಿಕುಮಾರ್ ಸರ್ ಅವರೆಲ್ಲ ತುಂಬಾ ಡೆಡಿಕೇಶನಿಂದ ಮಾಡ್ತಾ ಇದ್ದಾರೆ. ಅವರು US ಇಂದ ಬಂದುಬಿಟ್ಟು ತುಂಬ ಎಫರ್ಟ್ ಹಾಕಿ ಮಾಡ್ತಾ ಇದ್ದಾರೆ. ಸೊ ಯಾ, ನಮ್ಮ ಸಿನಿಮಾದ ಸಹ ನಿರ್ಮಾಪಕರಾದ ವೇಣುಗೋಪಾಲ್ ಸರ್ ಸಹ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೇಣುಗೋಪಾಲ್ ಸರ್. ವೇಣುಗೋಪಾಲ್ ಸರ್. ಹಾಗೆ ನಮ್ಮ ಸಿನಿಮಾದಲ್ಲಿ ಕೊರಿಯೋಗ್ರಾಫರ್ ಆಗಿ ಕೆಲಸ ಮಾಡಿದ ಅಭಿಷೇಕ್ ಅವರು ಇದ್ದಾರೆ. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಅಭಿಷೇಕ್ ಅಂತ. ಈಗ ಸಿನಿಮಾ ಅನಂತ್ ಅವರು. ಅನಂತಣ್ಣ ಬನ್ನಿ, ಬೇಗ ಬನ್ನಿ. ವೇಣುಗೋಪಾಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಭಿಷೇಕ್, ಒಂದೆರಡು ನಮ್ಮ ಟೈಟಲ್ ಸಾಂಗ್ ಬಗ್ಗೆ, ಯಾಕಂದ್ರೆ ನೀವು ಟೈಟಲ್ ಸಾಂಗ್ ಮೇಲೆ ಕೆಲಸ ಮಾಡಿದ್ರ, ಸೊ ಮೇ ಬಿ ಯು ಕ್ಯಾನ್ ಸ್ಪೀಕ್ ಫ್ಯೂ ವರ್ಡ್ಸ್ ಆನ್ ದ ಟೈಟಲ್ ಸಾಂಗ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಮಂಡಿ ಮನೆ ಟಾಕೀಸ್ಗೆ ಆ್ಯಂಡ್ ಡೈರೆಕ್ಟರ್ಗೆ ಥ್ಯಾಂಕ್ ಯು. ಗುರು ಸರ್ ಒಂದು 3 ದಿನ ಸಿಕ್ಕಿದ್ದಾರೆ ಪ್ರಾಕ್ಟೀಸಿಗೆ. ಪ್ರಾಕ್ಟೀಸ್ ಮಾಡಿಸಿ ಅವ್ರವ್ರ ಫ್ರೀ ಟೈಮಲ್ಲಿ ಅವರೆಲ್ಲ ತುಂಬ ಡೆಡಿಕೇಟಾಗಿ ಬಂದು ಪ್ರಾಕ್ಟೀಸ್ ಮಾಡಿ ಒಂದು ಮಿಸ್ಟರ್ ಜಾಕ್ ಅನ್ನೋದೊಂದು ಟೈಟಲ್ ಮೇಲೆ ಒಂದು ಕಂಪೋಸ್ ಆಗಿರೋ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ರ್ಯಾಪ್ ವರ್ಷನಲ್ಲಿರೋ ಸಾಂಗು. ಐ ಥಿಂಕ್ ಜಾಸ್ತಿ ಹೇಳ್ಬಿಟ್ರೆ ಮ್ಯೂಸಿಕ್ ಡೈರೆಕ್ಟರ್ ಬೈದ್ಬಿಡ್ತಾರೆ ನನಗೆ. ಬಟ್ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಬಂದಿದೆ, ಮೂಡಿ ಬಂದಿದೆ ಸಾಂಗು. ಆ ಸಾಂಗ್ ನನಗೆ ಸಿಕ್ಕಿರೋದಕ್ಕೆ ಥ್ಯಾಂಕ್ ಯು. ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ನಮಸ್ಕಾರ. ಥ್ಯಾಂಕ್ ಯು ಅಭಿಷೇಕ್. ಆ್ಯಂಡ್ ಡೈರೆಕ್ಟರ್ ಒಬ್ಬರು ಆ್ಯಕ್ಟರ್ ಇದ್ದಾರೆ, ಅವರು ಸಖತ್ತಾಗಿದೆ. ಅದೊಂದು ಆದಷ್ಟು ಹೌದು. ನಮ್ಮ ಸಿನಿಮಾದ ನಾಯಕ ನಟ ಹೀರೋ ರ್ಯಾಂಕ್ ಸ್ಟಾರ್ ಗುರುನಂದನ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೆ. ಒಂದೇ ನಮ್ಮ ಮಾಧ್ಯಮ ಮಿತ್ರರನ್ನು ಕೊಟ್ಟಾಗಿ ಒಂದೆರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.
ಇಲ್ಲಿ ಬಂದಿರತಕ್ಕಂತೆಲ್ಲ ನನ್ನ ಮಾಧ್ಯಮ ಮಿತ್ರರೇ ಹಾಗೂ ನನ್ನ ಚಿತ್ರತಂಡದವರು ಹಾಗೂ ನಮ್ಮ ಫ್ಯಾಮಿಲಿ ಎಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನನ್ನ ಫಾರೆಸ್ಟ್ ಚಿತ್ರದ ಪ್ರೊಡ್ಯೂಸರ್ನ ಕರೆಗೆ ಹೋಗ್ಬಿಟ್ಟು ಬಂದಿದ್ದಾರೆ, ಹಾಗೆಲ್ಲ ನನ್ನ ಸ್ನೇಹಿತರಿಗೆ, ಹಾಗೆ ನಮ್ಮ ಸ್ಟ್ಯಾಂಡಪ್ ಕಾಮಿಡಿ ನೆನ್ನೆ ಶೋ ನೋಡಿದ ತಕ್ಷಣ ಫೋನ್ ಮಾಡಿದೆ ಅಜಯ್ ರಾಥೋಡ್ಗೆ, ಪತ್ತರ್ ಅವರಿಗೆ, ಅವರನ್ನು ಕರೆಬಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಧನ್ಯವಾದಗಳು. ಮೊದಲಾಗಿ ನನ್ನ ಚಿತ್ರತಂಡದ ಸರ್ ಇವತ್ತು ನಾನು ಸರ್ಪ್ರೈಸ್ ಅಂತ ಹೇಳ್ತೀನಿ. ನನಗೂ ಗೊತ್ತಿರಲಿಲ್ಲ ಇವತ್ತು ಟೀಸರು ಮತ್ತು ಟೈಟಲ್ ರಿವೀಲ್ ಮಾಡ್ತಾರೆ ಅಂತ ಚೂರು ಗೊತ್ತಿತ್ತು, ಬಟ್ ಸಡನ್ ಆಗಿ ಏನು ತೋರಿಸೇ ಇರಲಿಲ್ಲ ಡೈರೆಕ್ಟ್ ಓಕೆ ಎಲ್ಲ ಮಾಡ್ತಾರೆ ಅಂತ. ಇವತ್ತು ನನಗೊಂದು ನನ್ನ ಬರ್ತ್ಡೇಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟಿದ್ದಾರೆ ಎಲ್ಲ ಚಿತ್ರತಂಡಕ್ಕೆ, ನನ್ನ ಧನ್ಯವಾದಗಳು, ಥ್ಯಾಂಕ್ ಯು. ಅದನ್ನು ಬೆಳಗ್ಗೆ ನಾನು ಹೇಳ್ತಾ ಇದ್ದೇನೆ ಡೈರೆಕ್ಟ್ಗೆ, ನಾನು ಫೋನ್ ಎತ್ತು ಕತೆ ಓಕೆ ಆದ ತಕ್ಷಣ ನಾನು ಟೆನ್ಷನ್ ಕೊಟ್ಬಿಟ್ಟೆ ನೋಡು, ಪ್ರೊಡಕ್ಷನ್ದು ಟೆನ್ಷನ್ನು. ಯಾಕೆಂದರೆ ನಾನು ಯಾರ್ದು ಯೂಶಲಿ ಫೋನ್ನ ಅವಾಯ್ಡ್ ಮಾಡಲ್ಲ, ಯಾರ್ದೇ ಇದ್ರೂ ಮಾಡ್ತೀನಿ. ಇವನು ಸುಮಾರು ಸತಿ ಕಾಲ್ ಮಾಡ್ತಾ ಇದ್ದೆ ಒಂದು 5-6 ತಿಂಗಳಿಂದ, ನಾನು ಎತ್ತೇ ಇರಲಿಲ್ಲ. ಮತ್ತೆ ಫೋನ್ ಮಾಡಿದಾಗ ಕತೆ ಹೇಳ್ಬೇಕು ಸರ್, ಕತೆ ಹೇಳ್ಬೇಕು, ನೋಡಿ ನೀನು ಕತೆ ಹೇಳಿದಕ್ಕೆ ಇನ್ನೊಂದು ಪ್ರೊಡಕ್ಷನ್ ಮಾಡೋ ಟೆನ್ಷನ್ ಸಿಕ್ಬಿಡ್ತು ಅಂತ. ಇಲ್ಲ ಅದು ಕತೆ ನಾವೇ ಮಾಡಬೇಕು ಅನ್ನಿಸ್ತು, ಅಷ್ಟು ಚೆನ್ನಾಗಿತ್ತು ಕತೆ. ಒಂದು ಸ್ಟ್ಯಾಂಡಪ್ ಕಾಮಿಡಿಯನ್ ಬಗ್ಗೆ ಯಾರೂ ಮಾಡಿಲ್ಲ. ಹಾಗೆ ನನ್ನ ಪ್ರೊಡಕ್ಷನಿಗೆ ನಮ್ಮ ಕೋ ಪ್ರೊಡ್ಯೂಸರ್ ಆಗಿ ನನ್ನ ಸ್ನೇಹಿತರೆಲ್ಲ ರವಿಕುಮಾರ್ ಅವರು, ರಾಹುಲ್, ರವೀನ್ ಅವರು, ವೇಣುಗೋಪಾಲ್ ಸರ್, ಹಾಗೆ ಅಂಜನ್ ಮತ್ತು ಮಹೇಶ್ ಅಂತ ಬಂದಿಲ್ಲ, ಎಲ್ಲ ಸೇರಿದ್ರು ನಮ್ಮ ಕೋ ಪ್ರೊಡ್ಯೂಸರ್. ಹಾಗೆ ಒಂದು ನಮ್ಮ ಕಂಪ್ನಿನೂ ಸ್ಟಾರ್ಟ್ ಆಯಿತು. ಶೂಟಿಂಗು ಈಗ 75% ಆಲ್ಮೋಸ್ಟ್ ಮುಗಿಸಿದ್ದೀವಿ ಎಲ್ಲ ಬೆಂಗಳೂರು ಸುತ್ತಮುತ್ತ. ಇನ್ನೊಂದು ಲಾಸ್ಟ್ ಶೆಡ್ಯೂಲ್ ಬಂದ್ಬಿಟ್ಟು ನಾಡಿದ್ದು ಜನವರಿ 1st ವೀಕಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಸೊ ಈ ಜನವರಿಲಿ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಆಗುತ್ತೆ. ಒಂದು ಸಾಂಗ್ ಮಾತ್ರ ಬ್ಯಾಲೆನ್ಸ್ ಇರುತ್ತೆ. ಮೇ ಬಿ ಜನವರಿ ಎಂಡ್ ಅಥವಾ ಫೆಬ್ರವರಿ 1st ವೀಕಲ್ಲಿ ಮುಗಿಸ್ತೀವಿ. ಮುಂದಿನ ವರ್ಷದಲ್ಲಿ 2025 ನಮ್ಮ ಮೂವಿ ರಿಲೀಸ್ ಆಗುತ್ತೆ. ಚೆನ್ನಾಗಿ ಬಂದಿದೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಫುಲ್ ಸಪೋರ್ಟ್ ಮಾಡಿದ್ದಾರೆ. ನಮಗೆ ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ನಮ್ಮ ಎಡಿಟರ್ ಆಗಿರ್ಬೋದು, ಕೊರಿಯೋಗ್ರಫರ್ ಎಲ್ಲ ನಮ್ಮ ಹೋಲ್ ಚಿತ್ರತಂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲ. ಯಾಕೆಂದರೆ ನಾವು ಒಬ್ಬರಿಂದ ಒಂದು ಚಿತ್ರ ಆಗಲ್ಲ, ಇಡೀ ಚಿತ್ರತಂಡ ಎಲ್ಲ ಸೇರಿಕೊಂಡು ಅವ್ರ ಎಫರ್ಟ್ ಇದ್ದರೆ ಮಾತ್ರ ಒಂದು ಚಿತ್ರ ಆಗುತ್ತೆ. ಹಾಗೆ ನಮ್ಮ ಪ್ರೊಡಕ್ಷನ್ ಮ್ಯಾನೇಜರ್ ಬಂದಿದ್ದಾರೆ, ಅವರಿಗೂ ಧನ್ಯವಾದಗಳು. ತುಂಬ ಚೆನ್ನಾಗಿ ಕಂಟ್ರೋಲ್ ಮಾಡ್ತಾರೆ ಪ್ರೊಡಕ್ಷನ್ ಅವರು ಮತ್ತು ಶಂಕಪ್ಪ ಸೇರಿ. ಥ್ಯಾಂಕ್ ಯು. ಇನ್ನೇನು ಮುಂದಿನ ದಿನಗಳಲ್ಲಿ ಮತ್ತೆ ಕೆಲವು ಅಪ್ಡೇಟ್ಗಳು ಕೊಡ್ತೀವಿ. ಬಂದಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸರಿ, ಇಲ್ಲ ಫಸ್ಟ್ ಅವ್ರ ಕತೆ ಹೇಳಿದ್ರು. ಅದು ಅವನು ಯೂಶಲಿ ಸ್ಟ್ಯಾಂಡಪ್ ಕಾಮಿಡಿಯನ್. ಅವನಲ್ಲಿ ಏನು ಪೇನ್ ಇರುತ್ತೆ, ನೀವು ಹೇಳ್ತಾ ಇದ್ರಿ ಸ್ಟ್ಯಾಂಡಪ್ ಕಾಮಿಡಿ ಮಾಡ್ತಾರೆ, ಅವ್ರಿಗೇನೋ ಬ್ಯಾಕ್ಗ್ರೌಂಡಲ್ಲಿ ಪೇನ್ ಇರುತ್ತೆ, ಅವ್ರ ಮುಖದಲ್ಲಿ ನಗು, ಮನಸ್ಸಲ್ಲಿ ಏನೋ ಪೇನ್ ಇರುತ್ತೆ ಅಂತ 100% ಇಲ್ಲಿ ಆ ಥರದ್ದೇ ಒಂದು ಕ್ಯಾರೆಕ್ಟರ್ನ ಇವರು ಆ ಮೂವಿನ ಒಂದು ಇದು ಮಾಡಿದ್ದಾರೆ. ಸ್ಕ್ರಿಪ್ಟ್ ತುಂಬ ಖುಷಿ ಆಯಿತು. ಯಾಕೆಂದರೆ ನಮ್ಮಲ್ಲಿ ಏನೇ ನೋವಿದ್ರು ಆ ನೋವು ಕಾಣಿಸ್ತಲೇ ನಾನು ಹೊರಗಡೆ ಹೋಗಿ ನಾವು ನಗ್ಸೋದಿದ್ದಿರೋದು ತುಂಬ ಚಾಲೆಂಜ್. ಈಗ ನನ್ನ ಹಿಂದಿನ ಚಿತ್ರಗಳಲ್ಲಿ ಡೈಲಾಗ್ಸ್ಗಳನ್ನೆಲ್ಲ ನೋಡಿಕೊಂಡು ಆ ಥರ ಕಾಮಿಡಿ ಮಾಡಿ, ಇಲ್ಲಿ ಸ್ಟ್ಯಾಂಡಪ್ ಕಾಮಿಡಿ ಅಂದರೆ ಇಮಿಡಿಯೇಟ್ ಆಗಿ ಅವ್ರು ನಮ್ಮನ್ನು ನಗಿಸ್ತಾರೆ. ಅದು ತುಂಬ ಚಾಲೆಂಜಿಂಗ್. ನೆನ್ನೆ ಶೋ ನೋಡಿದಾಗ ನನಗೆ ಗೊತ್ತಾಯಿತು. ನಮ್ಮನ್ನು ಮಾತಾಡ್ತಾನೆ ನಮಗೆ ನಗು ಬರ್ತಿತ್ತು. ಅದು ಹೇಳಿದ್ದೆ ನಾನು ನೆನ್ನೆ ಪೇ ಮಾಡಿ ಹೋಗಿ ಕೂತ್ಕೊಂಡ್ವಿ. ಹಿಂದಿನ ಸಾಲಲ್ಲಿ ನಾವು ಕೂತಿದ್ದೆ. ಆಮೇಲೆ ಶೋ ಮುಗಿದ್ಮೇಲೆ ಹೇಳಿದ್ವಿ, ನಾವು ನಿಮ್ಮ ಸ್ಟ್ಯಾಂಡಪ್ ಕಾಮಿಡಿಯನ್ ಮೇಲೆ ಒಂದು ಮೂವಿ ಮಾಡ್ತಾ ಇದೀವಿ, ನಿಮ್ದು ಏನಾದ್ರು ದಯವಿಟ್ಟು ಇನ್ಪುಟ್ಸ್ ಇದ್ರೆ ಕೊಡಿ, ಮೂವಿ ಇನ್ನೂ ಚೆನ್ನಾಗಿ ಮಾಡೋಣ ಅಂತ. ಅದಕ್ಕೆ ಒಪ್ಕೊಂಡ್ರು ನಮ್ಮ ಮಾರೋಡಿ ಅಜಯ್ ರಾಧ. ತುಂಬಾ ಚೆನ್ನಾಗಿತ್ತು ನೆನ್ನೆ ಶೋ. ನೀವು ದಯವಿಟ್ಟು ಖಂಡಿತವಾಗಿ ನೆಕ್ಸ್ಟ್ ಯಾವ್ದಾದ್ರು ಶೋ ಇದ್ರೆ ಅವ್ರ ಶೋಗೆ ಹೋಗಿ. ಹಾಗೆ ನಮ್ಮ ಪತ್ತರದವ್ರದ್ದು ಶೋಗೆ ಹೋಗಿ. ಅವರು ತುಂಬ ನಾರ್ತ್ ಕರ್ನಾಟಕ ಅಷ್ಟೇ ಎಲ್ಲ ತುಂಬ ಜನಗಳನ್ನ ನಗಿಸ್ತಾರೆ. ಹಾಗೆ ಅವ್ರು ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಈ ಚಿತ್ರದಲ್ಲಿ ಡೈಲಾಗ್ ಬರೆದಿದ್ದಾರೆ, ಅದನ್ನ ನನಗೆ ನೆಕ್ಸ್ಟ್ ಆ್ಯಕ್ಟ್ ಮಾಡಬೇಕು. ನೆಕ್ಸ್ಟ್ ವೀಕಲ್ಲಿ ಅದು ಶೂಟ್ ಇದೆ. ಅದು ಚಾಲೆಂಜಿಂಗ್ ಆಗಿದೆ, ಹೇಗೆ ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಡೈರೆಕ್ಟ್ರು ಮಾಡಿಸ್ತೇನೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಯಾಕೆಂದರೆ ಹೊಸ ಡೈರೆಕ್ಟರ್ ಆದ್ರೂ ನಮ್ಮ ಹಳೆಯ ಡೈರೆಕ್ಟರ್ ಥರ ನನ್ನ ಹತ್ರ ಕೆಲಸ ತಗೋತಾನೆ. ನಾನೇನೇ ಆ್ಯಕ್ಟ್ ಮಾಡಿಲ್ಲ ಸರ್, ಇನ್ನೊಂದು ಶಾರ್ಟ್ ತೆಗಿಬೇಕಂತ. ಸೊ ಅವನಲ್ಲಿ ಟ್ಯಾಲೆಂಟ್ ಇದೆ ಅನ್ನೋದು ಕಾಣುತ್ತೆ. ಸೊ ಒಳ್ಳೇದಾಗಲಿ, ಚೆನ್ನಾಗಿ ಚಿತ್ರ ಮಾಡ್ತೇನೆ ಅನ್ನೋ ಕಾನ್ಫಿಡೆನ್ಸ್ ಬಂದಿದೆ. ಥ್ಯಾಂಕ್ ಯು ಸೊ ಮಚ್ ಎಲ್ಲ ಬಂದಿದ್ದಕ್ಕೆ. ಇದೇ ಥರ ಸಪೋರ್ಟ್ ಮುಂದೆನೂ ಇರಲಿ. ಹಾಗೆ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದೀನಿ. ಎಲ್ಲ ಒಳ್ಳೇದಾಗಲಿ. 2025 ನಮ್ಮ ಚಿತ್ರರಂಗಕ್ಕೆ ಇನ್ನೂ ಒಳ್ಳೊಳ್ಳೆ ಚಿತ್ರಗಳು ಬರಲಿ, ಹಿಟ್ ಆಗಲಿ, ಚಿತ್ರರಂಗ ತುಂಬ ಬ್ಯುಸಿ ಆಗಲಿ ಅಂತ ದೇವರ ಹತ್ರ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು.